श्रीगुरुभ्यो नमः। हरि ओम्। गणनात्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनुशृण्वन्नोतिभिः ॐ महागणपतये नमः। ॐ प्रणो देवी सरस्वती वाजेभिर्वाजिनीवती धीनामवित्रवधु आनाति वा बृहतः पर्वतादा सरस्वती यजता गन्तु यज्ञम्। ॐ वाग्देव्यै नमः। ॐ गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ॐ वेदमाता नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಹೋದ್ವಾರ ಪಾಂಡವರಿಗೆ ದೇಹ ಇತ್ತೆ, ಅದು ಏನು ನಿಜವಾದ ಅರ್ಥ, ಇದ್ರ ಬಗ್ಗೆ ನಾವು ಆರಂಭ ಮಾಡಿದ್ವಿ. ಇವತ್ತು ಅದರ ಮುಂದಕ್ಕೆ ಹೋಗೋಣ. ಪಾಂಡವರು 5 ಜನ ಪ್ಲಸ್ ಕರ್ಣ. ಮೊದಲು ಪಾಂಡು ಅಂದ್ರೆ ಏನು? ಬಿಳಿ. ಶ್ವೇತವರ್ಣ ಅಂದರೆ ಕಂಪ್ಲೀಟ್ಲಿ ಕ್ಲೀನ್, ಫುಲ್ ವೈಟ್ ಅಂತ ಒಂದು ಅರ್ಥದಲ್ಲಿ ಪಾಂಡು ಅಂತ ಒಂದು ಅರ್ಥ. ಕುಂತಿಯಿಂದ ನಾನು ಹೇಳಿದೆ ಗಂಡು ಅಲ್ಲ ಹೆಣ್ಣು ಅಲ್ಲ. ಆ ಪಾಂಡಿಗೆ ಶಾಪ ಇದ್ದದ್ರಿಂದ ಅವನಿಗೂ ಮಕ್ಕಳಾಗೋ ಸ್ಥಿತಿ ಇತ್ತಿಲ್ಲ. ಕುಂತಿ ಹೆಣ್ಣು ಅಲ್ಲ ಗಂಡು ಅಲ್ಲ, ಅವಳಿಗೂ ಮಕ್ಕಳಾಗೋ ಸ್ಥಿತಿ ಇಲ್ಲ. ಮಾದ್ರಿ ಪಾಂಡುವಿನ ಎರಡನೇ ಹೆಂಡತಿಯಾದ ಮಾದ್ರಿ, ಅವಳು ಸಂಪೂರ್ಣ ಸ್ತ್ರೀ ಆದರೂ ಪಾಂಡವಿಗೆ ಸಂತಾನವನ್ನು ಕರುಣಿಸುವಂತಹ ಒಂದು ಶಕ್ತಿ ಇತ್ತಿಲ್ಲ. ಹಾಗಾಗಿ ಆ ದೂರ್ವಾಸರಿಂದ ವರ ಪಡೆದಂತಹ ಕುಂತಿ ಒಂದು ವರವನ್ನ ಮಾದ್ರಿಗೆ ಕೊಟ್ಲು. ಅವಳು ಅಶ್ವಿನಿ ದೇವತೆಯನ್ನ ಪ್ರಾರ್ಥನೆ ಮಾಡಿದ್ರಿಂದ ಅಶ್ವಿನಿ ಅನ್ನೋರು ಅವಳಿ ಜವಳಿ. ಹಾಗಾಗಿ 2 ಮಕ್ಕಳು ನಕುಲ ಮತ್ತು ಸಹದೇವನ್ನ ಪಡೆದಳು. ಕರ್ಣ ಮೊಟ್ಟ ಮೊದಲು ಸೂರ್ಯನ ತತ್ವ, ಧರ್ಮರಾಯ ಧರ್ಮದ ತತ್ವ, ಭೀಮ ವಾಯುವಿನ ತತ್ವ, ಅರ್ಜುನ ಇಂದ್ರ ತತ್ವ, ನಕುಲ ಸಹದೇವ ಅಶ್ವಿನಿ ತತ್ವ. ಈ ರೀತಿಯಾಗಿ ಬಂದವರು. ಅವರ ಹೆಂಡತಿಯಾದ ಅಂದರೆ ಕರ್ಣ ಬಿಟ್ಟು ಉಳಿದವರ ಹೆಂಡತಿಯಾದ, ಅಲ್ಲಿ ಹೆಂಡತಿ ನಾನು ಹೇಳ್ತೇನೆ, ಅವಳು ಈಗಿನ ಕಾಲದ ಹೆಂಡತಿ ಅಲ್ಲ ದ್ರೌಪದಿ. ಅವಳು ಅಗ್ನಿತತ್ವ. ಅಂದರೆ ಏನಾಯಿತು? ಸೂರ್ಯ, ಧರ್ಮ, ವಾಯು, ಇಂದ್ರ, ಅಶ್ವಿನಿ ಮತ್ತೆ ಅಗ್ನಿ. ಅಂದ್ರೆ ವ್ಯಾಸರು ಏನು ಹೇಳಿಕೊಳ್ತಿದ್ದಾರೆ? ವ್ಯಾಸರು ಹಾಗಾದ್ರೆ ಈ ತತ್ವಗಳ ಆಧರಿಸಿ ಕತೆ ಬರೆದು ಬಿಟ್ರ ಅಂದ್ರೆ ಇಲ್ಲ. ರಾಮಾಯಣ ಕಾವ್ಯವಾದರೆ ಜಯ ಅಂದ್ರೆ ಮಹಾಭಾರತ ಅನ್ನೋದು ಇತಿಹಾಸ ಅಂತ ಕ್ಲಿಯರ್ ಕಟ್ ಆಗಿ ವ್ಯಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ವ್ಯಾಸರು ಒಂದು ಕಾಂಟೆಂಪರರಿ ಫಿಗರ್. ಅಂದರೆ ಆ ಮಹಾಭಾರತದಲ್ಲಿ ಅವರೇ ಬಂದು ಹೋಗ್ತಾರೆ. ಅವರೇ ಪಾಂಡು, ಧೃತರಾಷ್ಟ್ರ, ಕೌರವರ ಜನನಕ್ಕೆ ಕಾರಣವಾದಂಥವರು. ಈ ರೀತಿಯಾಗಿರ್ಬೇಕಾದ್ರೆ ಏನು ಹೇಳಕ್ ಹೊರಟಿದ್ದಾರೆ? ಇದು ಪಾಂಡವರು. ಆಕ್ಚುಲಿ ಅವರ ವಂಶ ಯಾವುದು? ಕುರುವಂಶ. ಈಗಲೂ ಕುರುಕ್ಷೇತ್ರ ಅಂತ ಇದೆ. ಕುರು ಅಂದ್ರೆ ಏನು? ಸಂಸ್ಕೃತದಲ್ಲಿ ಮಾಡು ಅಂತ. ಅದೇ ಹಿಂದಿಯಲ್ಲಿ ಕರೋ. ಕುರು ಆ ವಂಶದವರಾದರೂ ಇವರು ಪಾಂಡವರು ಅಂತ ಆದರು. ಆ ಕುರುವಂಶದಲ್ಲಿ ಸಂಪೂರ್ಣ ಸ್ವಚ್ಛ ಪ್ರಿನ್ಸಿಪಲ್ಗಳಿಗೆ ಜನ್ಮವೆತ್ತಿದವರು. ಆ ಪ್ರಿನ್ಸಿಪಲ್ ಪ್ರಕಾರನೇ ನಡ್ಕೊಂಡವರು. ಕರ್ಣ, ಸೂರ್ಯ ಅಂದ್ರೆ ನಾವೀಗ ಒಂದು ಕಡೆಯಿಂದ ನೋಡೋಣ. ಯಾತಕ್ಕೆ ವ್ಯಾಸರು
ಆ ಕರ್ಣ ಮಾತ್ರ ಇವ್ರ ಜೊತೆ ಸೇರ್ಲಿಲ್ಲ. ಯಾಕೆ ಅಂದರೆ ಸೂರ್ಯ ಅನ್ನೋನು, ಸೂರ್ಯ ತತ್ವ ಎಲ್ಲರಿಗೂ ಬೇಕು. ಸೂರ್ಯ ತತ್ವ ಜಗತ್ತಿಗೆ ಬೇಕು, ಬ್ರಹ್ಮಾಂಡಕ್ಕೆ ಬೇಕು, ನಮ್ಮ ಭೂಮಿಗೆ ಬೇಕು. ಅವನು ಸೂರ್ಯ ತತ್ವದಲ್ಲಿದ್ದ. ಅಂದ್ರೇನು, ಸವಿತೃ, ಗಾಯತ್ರಿ, ಈ ಥರ ಒಂದು ತತ್ವದಲ್ಲಿ ಇದ್ದವನು ಕರ್ಣ. ನಾವು ಸೂರ್ಯನಿಗೆ ನಾವು ಅರ್ಘ್ಯವನ್ನ ಪ್ರಾರ್ಥನೆಯನ್ನ ಮಾಡಿದ್ರೆ ಉಂಟು, ಇಲ್ಲದಿದ್ದರೂ ಕೂಡ ಅವನೇನು ರಿಟರ್ನ್ಸ್ ಕೇಳೋದಿಲ್ಲ, ಯಾವಾಗಲೂ ಕೊಡ್ತಾ ಇರ್ತಾನೆ. ಹಾಗಾಗಿ ಕರ್ಣನ ಬಹುಮುಖ್ಯವಾದ ಗುಣ ಏನು? ದಾನ. ದಾನವೇ ಅವನ ಬಹುಮುಖ್ಯವಾದ ಒಂದು ವಿಚಾರವಾಗಿತ್ತು. ಧರ್ಮರಾಯ ಧರ್ಮದಿಂದ ನಡ್ಕೋತಾ ಇದ್ದ, ಅವನ ಹೆಸರೇ ಧರ್ಮರಾಯ. ಅವನು ಧರ್ಮ. ಧರ್ಮ ಅಂದ್ರೆ ಏನು? ಯಾರಾದರೂ ಹೇಳ್ತೀರಾ? ಇವತ್ತು ಧರ್ಮ ಅನ್ನೋ ಕುರಿತಾಗೆ ಸಾವು, ನೋವು, ಮಠ, ಮಂದಿರ ಎಲ್ಲದೂ ಇದೆ. ಧರ್ಮ 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 ಧರ್ಮ. ಏನು ಧರ್ಮ ಅಂದ್ರೆ? ಯಾರಾದ್ರೂ ಹೇಳ್ತೀರಾ ಧರ್ಮ ಅಂದ್ರೆ ಏನು? ಪ್ರಿನ್ಸಿಪಲ್ ಅಂತ ಹೇಳ್ಬೋದಾ? ಇಲ್ಲ. ಧರ್ಮ ಅಂದ್ರೆ ನಾವೇನರ್ಥ ಮಾಡ್ಕೊಂಡಿದೀವಿ? ಯಾವುದು ಧರಿಸಲ್ಪಟ್ಟಿದೆಯೋ, ಧರಿಸಲ್ಪಡಬೇಕೋ ಅದು ಧರ್ಮ. ಯಾವುದು ಧಾರಣೆ ಮಾಡಬೇಕೋ, ಯಾವುದನ್ನ ಧರಿಸಬೇಕೋ ಅದು ಧರ್ಮ. ಯಾವುದನ್ನ ಧರಿಸಬೇಕು? ಹಾಗಾದ್ರೆ ಧರ್ಮ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಅಂದ್ರೆ ನಾವು ಅನುಸರಿಸಬೇಕಾದ ಕೆಲಸಗಳು, ಪದ್ಧತಿಗಳು ಸರ್. ಓಕೆ. ಅಂದ್ರೆ ನಾವ್ ಏನಾದ್ರೂ ಒಂದ್ ಕೆಲಸ ನಾವು ಆ ಭೂಮಿ ಮೇಲೆ ಹೇಗಿರ್ಬೇಕು, ಒಂದ್ ತತ್ವ ಅಂತ ಹೇಳ್ಬೋದು. ಒಂದು ಜಗತ್ತಿನ ಲೋಕ ಕಲ್ಯಾಣದ ಒಳಿತಿಗಾಗಿ ನಾವು ಯಾವ್ಯಾವದ ಒಂದ್ ನಿಬಂಧನೆಗಳನ್ನ ಅಳವಡಿಸ್ಕೊತೀವೋ ಅಥವಾ ಯಾವ್ದ್ಯಾವ್ದನ್ನ ಪಾಲಿಸ್ಬೇಕು ಅನ್ಕೋತೀವೋ ಅದನ್ನ ಧರ್ಮ ಅಂತ ಹೇಳ್ಬೋದಾ? ಓಕೆ. ಮತ್ತಿನ್ ಯಾರಾದ್ರೂ ಹೇಳ್ತೀರಾ? ಓಕೆ. ಧರ್ಮ ಅಂದ್ರೆ ಯಾವುದು ಧರಿಸಲ್ಪಡಬೇಕು? ನಾನೊಂದು ಧರಿಸೋದು, ನೀವೊಂದು ಧರಿಸೋದು, ಮತ್ತೊಬ್ಬರು ಒಂದು ಧರಿಸೋದು ಅಲ್ಲ. ಸಕಲ ಮಾನವರಿಗೂ ಧರ್ಮ ಒಂದೇ. ಇದು ಮೊಟ್ಟ ಮೊದಲ ವಿಚಾರ ತಿಳ್ಕೋಬೇಕು. ನಾನು ಹಿಂದೂ ಧರ್ಮಿಷ್ಠ, ಅವನು ಇಸ್ಲಾಂ ಧರ್ಮಿಷ್ಠ, ಇವಳು ಕ್ರಿಶ್ಚಿಯನ್ ಧರ್ಮಿಷ್ಠೆ, ಅವರು ಬೌದ್ಧರು, ಇವರು ಸಿಖ್ಖರು. ಇದೆಲ್ಲ ಮತಗಳು. ಮತ ಅಂದ್ರೆ ಏನು? ಧರ್ಮಕ್ಕೂ ಮತಕ್ಕೂ ಏನು ವ್ಯತ್ಯಾಸ? ಮತ ಹಾಕ್ತೀರ ಎಲೆಕ್ಷನ್ ಬಂದಾಗ. ಏನ್ ಹಾಗಂದ್ರೆ ನಮ್ಮ ಒಪಿನಿಯನ್. ಮತ ಬೇರೆ, ಧರ್ಮ ಬೇರೆ. ನಮ್ಮ ವಿಚಾರಗಳು, ನಮ್ಮ ಮತಗಳು ಬೇರೆ ಬೇರೆ ಇದ್ದರೂ ಧರ್ಮ ಒಂದೇ ಅಂತ ವೇದ ಹೇಳುತ್ತೆ. ಹಿಂದೂ ಧರ್ಮ ಅಂತ ಇಲ್ಲ, ಯಾವುದೇ ಆ ಧರ್ಮಕ್ಕೆ ಹೆಸರಿಲ್ಲ. ಇರುವುದು ಒಂದೇ, ಮನುಷ್ಯ ಧರ್ಮ. ಮನುಷ್ಯನು ಧರಿಸಿಕೊಳ್ಳಲೇಬೇಕಾದ 4 ವಿಚಾರಗಳಿವೆ. ಆ 4 ವಿಚಾರಗಳೇ ಧರ್ಮ. ಯಾವುದು 4 ವಿಚಾರಗಳು? ಯಾರಾದರೂ ಹೇಳ್ತೀರಾ? 4 ವಿಚಾರಗಳು ಯಾವುದು? ಶ್ರುತಿ, ಸ್ಮೃತಿ, ಸದಾಚಾರ, ಸಸ್ಯಶ್ಚ ಪ್ರಿಯಮಾತ್ಮನಃ. ಏನು ಹೇಳಿ? ಶ್ರುತಿ, ಸ್ಮೃತಿ, ಸದಾಚಾರ, ಸಸ್ಯಶ್ಚ ಪ್ರಿಯಮಾತ್ಮನಃ. ಈ 4 ವಿಚಾರಗಳನ್ನು ಮಾನವನಾದವನು ಧರಿಸಲೇಬೇಕು. ಏಕೆಂದರೆ ಸೃಷ್ಟಿ ಮಾಡಿರತಕ್ಕಂತಹ, ಸೃಷ್ಟಿ ಆಗಿರುವ ಹಿನ್ನೆಲೆಯ ಉದ್ದೇಶ, ಮನುಷ್ಯನ ಸೃಷ್ಟಿ ಆಗಿರತಕ್ಕಂಥ ಹಿನ್ನೆಲೆಯ ಉದ್ದೇಶ ಈ 4 ಅಂಶಗಳನ್ನು ಧರಿಸಿ ಜೀವನ ಮಾಡು. ಈ 4ರ ನಂತರ ನಿನ್ನ ಮತ. ನೀ ಯಾರನ್ನಾರು ಫಾಲೋ ಮಾಡು, ಯಾವ ವಿಚಾರನಾದರೂ ಹಿಡ್ಕೊ, ಯಾವುದಾರ ಕರ್ಮ ಮಾಡು.
ಜೀವನ ಒಂದೊಂದು ಭೂಗೋಳದ ಒಂದೊಂದು ಪರಿಸ್ಥಿತಿ ಒಂದೊಂದು ರೀತಿಯಾದ ಜೀವನ, ಅದು ಬೇರೆ. ಆದರೆ ಯಾರು ಎಲ್ಲೇ ಇದ್ರು, ಮೌಂಟ್ ಎವರೆಸ್ಟ್ ಮೇಲಿದ್ದರೂ ಅಷ್ಟೇ, ರಾಜಸ್ಥಾನ ಮರಳುಗಾಡಲ್ಲಿದ್ದರೂ ಅಷ್ಟೇ, ಬೆಂಗಳೂರಲ್ಲಿದ್ದರೂ ಅಷ್ಟೇ, ಚೈನಾದಲ್ಲಿದ್ದರೂ ಅಷ್ಟೇ, ಎಲ್ಲಿದ್ದರೂ 4 ವಿಚಾರಗಳನ್ನು ಅನುಸರಿಸಬೇಕು. ಅನುಸರಿಸುವುದಲ್ಲ, ಧರಿಸಬೇಕು. ನಾವು ಬಟ್ಟೆ ಹಾಕೋತೀವಿ ಆ ರೀತಿ ಧರಿಸಬೇಕು. ಮೊದಲು ಶ್ರುತಿ. ಶ್ರುತಿ ಅಂದ್ರೆ ಏನು? ಇಲ್ಲಿ ವೇದ ಹೇಳೋದು ಮೊದಲು ನಾನು ಹೇಳ್ತೇನೆ, ನಂತರ ಅದಕ್ಕೆ ಏನು ಅದಕ್ಕೆ ಅರ್ಥ ಅಂತ ಹೇಳ್ತೇನೆ. ಶ್ರುತಿ ಅಂದ್ರೆ ವೇದ, ಅದೇ ಶ್ರುತಿ. ನಂತರ ಸ್ಮೃತಿಗಳು ಅಂತ ಇದೆ. ಈಗ ನಡೆಯುತ್ತಿರುವುದು ಪರಾಶರ ಸ್ಮೃತಿ. ನೀವು ಕೇಳಿರಬೇಕು, ಮನುಸ್ಮೃತಿ ತುಂಬಾ ಚರ್ಚೆಯಾಗಿ ಅದ್ರ ಬಗ್ಗೆ ಹಲವಾರು ಪುಸ್ತಕಗಳು ಬರೆದಿದ್ದಾರೆ. ಆಮೇಲೆ ಇವತ್ತಿನ ನಮ್ಮ ಸಂವಿಧಾನ ಮನುಸ್ಮೃತಿ ಆಧಾರ ಅಂತ ಕೆಲವರು ಕಾಮೆಂಟ್ ಮಾಡ್ತಾರೆ. ಇರಲಿ, ಈಗ ನಡೀತಾ ಇರೋದು ಪರಾಶರ ಸ್ಮೃತಿ. ನಂತರ ಸದಾಚಾರ, ಒಳ್ಳೆಯ ನಡೆ, ಆಚಾರ, ವಿಚಾರ ಮಾಡಿಕೊಂಡು ಯಾವುದು ಒಳ್ಳೆಯದು ಅದನ್ನ ಆಯಾ ಕಾಲಕ್ಕೆ, ಆಯಾ ಪರಿಸ್ಥಿತಿಗೆ, ಆಯಾ ಒಂದು ಸಮಾಜಕ್ಕೆ ಪೂರಕವಾಗಿರುವಂತಹ, ಜೊತೆಗೆ ನಮ್ಮ ಜೀವನಕ್ಕೂ ಪೂರಕವಾಗಿರುವಂತಹ ನಡೆ, ಅದೇ ಆಚಾರ. ಆಚಾರ. 4ನೇದು ಯಾವುದು? ಸಸ್ಯ ಚ ಪ್ರಿಯಮಾತ್ಮನಃ. ಮತ್ತೊಂದು ಆತ್ಮಕ್ಕೆ ತೃಪ್ತಿ ಆಗುವಂತೆ ನಡ್ಕೊಂಡಾಗ ನಮ್ಮ ಆತ್ಮಕ್ಕೆ ತೃಪ್ತಿ ಆಗ್ತದೆ. ಅಂದ್ರೆ ಆತ್ಮತೃಪ್ತಿ. ಆತ್ಮತೃಪ್ತಿ ಬರೋದು ಹೇಗೆ? ಜೀವ ಹೇಳೋದ ತರ ಅಲ್ಲ, ಬುದ್ಧಿ ಹೇಳೋ ತರ ಅಲ್ಲ, ಮನಸ್ಸು ಹೇಳೋ ತರ ಅಲ್ಲ. ಆತ್ಮಕ್ಕೆ ತೃಪ್ತಿ ಬರುವುದು ಯಾವಾಗ? ಯಾರಾದ್ರೂ ಹೇಳ್ತೀರಾ? ನಿಮ್ಮ ಆತ್ಮಕ್ಕೆ, ಅಂತರಂಗಕ್ಕೆ, ನಿಮ್ಮ ಅಂತರ್ಮನಕ್ಕೆ, ನಿಮ್ಮ ಒಳಗಡೆ ತೃಪ್ತಿ ಅನ್ನೋದು ಸಿಗುವುದು ಯಾವಾಗ? ಯಾರಾದ್ರೂ ಹೇಳಿ. ಸರ್ವಿಸ್ ಮಾಡಿದಾಗ, ಒಬ್ರಿಗೆ ಅನುಕೂಲ ಆಗೋಂಗ್ ಮಾಡ್ಕೊಟ್ಟಾಗ, ಅಥವಾ ಒಂದು ಸರ್ವಿಸ್ ಮಾಡಿದಾಗ, ಒಳ್ಳೆ ಕೆಲಸಗಳು ಮಾಡಿದಾಗ, ನಮ್ಮ ಮನಸ್ಸಿಗೆ ನಮ್ಮ ಅಲೈನ್ಮೆಂಟ್ ಜೊತೆ ಹೇಗಿದೆಯೋ ಹಾಗೆ ನಡ್ಕೊಂಡಾಗ. ಇಲ್ಲ, ಮನಸ್ಸು 2 ರೀತಿ, ಅಂತರ್ಮನ, ಬಹಿರ್ಮನ. ನಾ ಬಹಿರ್ಮನದ ರೀತಿ ಅಲ್ಲ ಅಂತ ಹೇಳಾಯ್ತು. ಆತ್ಮತೃಪ್ತಿ ನೀವು ಹೇಳಿದ್ದು ಕರೆಕ್ಟ್. ಹತ್ತತ್ರ ಹೇಳಿ. ಹೇಳಿ. ನಾವು ಬೇರೆಯವರಿಗೆ ನಮ್ಮ ಮನಸ್ಪೂರ್ವಕವಾಗಿ ನಮ್ಮಿಂದ ಆಗ ಸಹಾಯ ಮಾಡಿದಾಗ. ಓಕೆ, ಕರೆಕ್ಟ್. ನೀವೆಲ್ಲ ಹೇಳ್ತಿರೋದು ಸರಿ. ಇದರ ಒಟ್ಟು ಮೂಲಾರ್ಥ ಏನು ಅಂದ್ರೆ, ಆತ್ಮ ಸಕಲ ಜೀವಗಳಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಈಗ ನಾವು ಸದ್ಯಕ್ಕೆ ಜೀವಿಗಳಲ್ಲಿ ತಗೊಳ್ಳೋಣ. ಮತ್ತೊಂದು ಜೀವಕ್ಕೆ ಸಂತೋಷವಾಗುವಂತೆ ನಡ್ಕೊಂಡ್ರೆ, ಮತ್ತೊಂದು ಆತ್ಮಕ್ಕೆ ಸಂತೋಷವಾಗುವಂತೆ ನಡ್ಕೊಂಡ್ರೆ, ನಮ್ಮಲ್ಲಿರುವ ಆತ್ಮ ತೃಪ್ತಿಯಾಗತ್ತೆ. ಅನ್ಯ ಆತ್ಮದ ಸಂತೋಷವೇ ಅಥವಾ ತೃಪ್ತಿಯೇ ನಮ್ಮ ಆತ್ಮದ ತೃಪ್ತಿ. ಇದೇ ಸಸ್ಯ ಚ ಪ್ರಿಯಮಾತ್ಮನಃ. ಈ 4 ವಿಚಾರಗಳನ್ನ ನಾವು ಎಷ್ಟೇ ಓದಿಲ್ದೇ ಇರಲಿ, ಬಡವರು, ಶ್ರೀಮಂತರು, ದೇಶ, ಭಾಷೆ, ಧರ್ಮ ಅಂದ್ರೆ ಮತ, ಎಲ್ಲವನ್ನು ಮೀರಿ ಈ 4 ನಾವು ಮಾಡಲೇಬೇಕು. ಅಂದ್ರೆ ಈ 4 ಧರಿಸಿಕೊಂಡು ನಾವು ಜೀವನ ಮಾಡುವುದೇ ಅವನನ್ನ ಏನಂತಾರೆ ಅಥವಾ ಅವಳನ್ನ ಏನಂತಾರೆ? ಧರ್ಮಿಷ್ಠ, ಧರ್ಮರಾಯ ಅಂತ ಕರೀತಾರೆ. ಈಗ ಒಂದೊಂದಾಗಿ ನೋಡೋಣ. ಏನಪ್ಪ ನೀವು ವೇದ ಅಂತ ಹೇಳಿಬಿಟ್ರಿ, ಆಯಿತು. ವೇದ ನಾವು ಈಗಿನ ಭಾರತೀಯರಿಗೆ ಮತ್ತೆ ಈ ಸಂಸ್ಕೃತಿಯನ್ನು ಒಪ್ಪಿದವರಿಗೆ, ಹಿಂದೂಗಳಾಗಿರುವವರಿಗೆ ವೇದ ಸರಿ, ಬಾಕಿಯವ್ರಿಗೇನು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಹಾಗಾದ್ರೆ ವೇದ ಅಂದ್ರೆ ಏನು? ಯಾರಾದರೂ ಹೇಳ್ತೀರಾ?
ಈ ಸಂಕುಚಿತ ಭಾವನೆಯಿಂದ ನಾವು ಋಷಿಗಳು ಹೇಳಿಲ್ಲ. ಋಷಿಗಳು ಹೇಳಿರೋದು ಏನು? ವೇದ ಅಂದ್ರೆ ಏನು? ಜ್ಞಾನ. ವಿದ್ ಜ್ಞಾನೇ ವೇದ. ಜ್ಞಾನ. ಜ್ಞಾನದಲ್ಲಿ ಎಷ್ಟು ವಿಧ? ಯಾರಾದ್ರೂ ಹೇಳ್ತೀರಾ? ಜ್ಞಾನ ಅಂದ್ರೆ ಎಷ್ಟು ರೀತಿಯಲ್ಲಿದೆ? ಹೇಳಿ ಯಾವ್ಯಾವುದು? ಸುಜ್ಞಾನ, ವಿಜ್ಞಾನ, ಪ್ರಜ್ಞಾನ, ದಿವ್ಯ ಜ್ಞಾನ. ದಿವ್ಯ ಜ್ಞಾನ 4 ಅನ್ಕೊಳ್ತಾ. ಇದರ ಜೊತೆಗೆ ಸಾಮಾನ್ಯ ಜ್ಞಾನ ಮತ್ತೆ ಮೂಲ ಜ್ಞಾನ. ಮೊಟ್ಟ ಮೊದಲು ಆರಂಭವಾಗುವುದು ಮೂಲ ಜ್ಞಾನ. ಯಾಕೆಂದ್ರೆ ಜೀವ ಬರೋದು ಅವಿದ್ಯಾ ಕಾಮಕರ್ಮಗಳಿಂದ. ಹುಟ್ಟಿದ ಮಗುವಿಗೆ ಹಾಲು ಕುಡಿಯೋದೆಲ್ಲಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಹೇಗೆ ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಎಷ್ಟು ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಯಾವಾಗ ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಅದರ ಮಲಮೂತ್ರ ವಿಸರ್ಜನೆಗಳಿಗೂ ಇದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಅದೇ ರೀತಿ ಪ್ರಾಣಿಗಳಲ್ಲಿ ಹುಟ್ಟಿದ ಹಸುವಿನ ಕರುವಿಗೆ ಇದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಅಂದ್ರೆ ಯಾವುದೇ ಜೀವಿ ಹುಟ್ಟಿದಾಗ ಮೂಲಭೂತ ಅವಿದ್ಯಾದೊಂದಿಗೆ ಜೀವ ಬರ್ತದೆ, ಮೂಲಭೂತ ಜ್ಞಾನದೊಂದಿಗೆ ಬರ್ತದೆ. ಅಂದ್ರೆ ನಾಲೆಡ್ಜ್ ಆಫ್ ಸರ್ವೈವಲ್ ನಾಲೆಡ್ಜ್, ಇದರೊಂದಿಗೆ ಎಲ್ಲ ಜೀವಿಗಳು ಹುಡ್ತೇವೆ. ಇದನ್ನು ಯಾರು ಹೇಳ್ಕೊಳಕ್ಕಾಗೋದಿಲ್ಲ, ಹೇಳ್ಕೊಟ್ರು ಗೊತ್ತಾಗೋದಿಲ್ಲ. ಮೊಟ್ಟ ಮೊದಲು ಜೀವಿ ಬರೋದು ಮೂಲಭೂತ ಜ್ಞಾನ. ಆ ಮೂಲಭೂತ ಜ್ಞಾನದಿಂದ ನಂತರ ಸಾಮಾನ್ಯ ಜ್ಞಾನ, ಸಾಮಾನ್ಯ ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದ ನಂತರ ಪೃಥಜ್ಞಾನ, ಪ್ರಜ್ಞಾನ, ನಂತರ ಸಮ್ಯಕ್ ಜ್ಞಾನ, ಸುಜ್ಞಾನ, ನಂತರ ದಿವ್ಯ ಜ್ಞಾನ. ಈ ಎಲ್ಲವನ್ನು ಹಂತ ಹಂತವಾಗಿ ತಗೊಂಡು ಹೋಗಬೇಕು. ಆದರೆ ಜನ್ಮತಃ ಬರೋದು ಒಂದೇ ಒಂದು ಮೂಲ ಜ್ಞಾನ. ಅಲ್ಲಿಂದ ಆರಂಭವಾಗಿ ದಿವ್ಯ ಜ್ಞಾನದ ತನಕ ಏನು ಜ್ಞಾನದ ರಾಶಿ ಇದೆ ಅದು ಜ್ಞಾನ. ಅದನ್ನ ಏನಂತ ಕರೀತಾರೆ? ಶ್ರುತಿ, ವೇದ, ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂತಂದ್ರೆ ಇನ್ನೂ ಒಂದು ಅರ್ಥ ಏನು ಸಂಗೀತದಲ್ಲಿ? ಶ್ರುತಿ ಅಂದ್ರೆ ಏನು ಸಂಗೀತದಲ್ಲಿ? ಸ್ವರಗಳು. ಅಂದ್ರೆ ಏನು? ಶ್ರುತಿಬದ್ಧ ಅಂದ್ರೆ ಏನು? ಶ್ರುತಿಬದ್ಧವಾಗಿ ಹೇಳಿ ನೀವು ಅಂದ್ರೆ ಏನರ್ಥ? ಒಂದು ನಾದದ ರೀತಿನಲ್ಲಿ ಅದು ತರಂಗಗಳು ಹೇಗ್ ಬರ್ಬೇಕು ಅದೇ ರೀತಿಯಾಗಿ ಉಚ್ಚಾರಣೆ ಎಲ್ಲ ಸರಿಯಾಗಿದ್ಕೊಂಡು ಹೇಳೋದು. ಕರೆಕ್ಟ್. ಅಂದ್ರೆ ನಾವು ಆ ನಾದ, ಈಗ ನಿಷಾದ, ಪಂಚಮ, ಈ ಥರ ಎಲ್ಲ ಸ್ವರಗಳಿದೆ, ನಾದಗಳದ್ದು ಮಟ್ಟ ಇದೆ. ಆ ನಾದಗಳಿಗೆ ಸ್ಟ್ಯಾಂಡರ್ಡ್ಸ್ ಏನು? ಕೋಗಿಲೆ ಯಾವ ನಾದ? ಪಂಚಮ. ಅಂದ್ರೆ ನಮ್ಮ ಉಚ್ಚಾರಣೆಯ ನಾದ ಪಂಚಮದಲ್ಲಿದೆ ಅಂತ ನಾವು ಗುರುತಿಡಿಯೋದು ಹೇಗೆ? ಶ್ರುತಿಯಲ್ಲಿದೆ ಅಂತ. ಕೋಗಿಲೆಯ ಸ್ವರಕ್ಕೆ ನಮ್ಮ ಸ್ವರ ಅಲೈನಾದಾಗ, ಅಂದ್ರೆ ಶ್ರುತಿ ಅಂದ್ರೆ ಏನಾಯಿತು ಅಲ್ಲಿಗೆ? ಅಲೈನ್ಮೆಂಟ್. ಯಾವ ಜ್ಞಾನ ಅದು? ಮೂಲ ಜ್ಞಾನ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನ, ದಿವ್ಯ ಜ್ಞಾನ. ಯಾವುದೇ ಹಂತದಲ್ಲಿ ಈ ಎಲ್ಲ ಜ್ಞಾನಗಳು ಬ್ರಹ್ಮಾಂಡದಲ್ಲಿ ಪರಮಾತ್ಮನಿಂದ ಆಲ್ರೆಡಿ ಜನಿತವಾಗಿವೆ. ಆ ಜ್ಞಾನಕ್ಕೆ ಸಮಾನಾಂತರವಾಗಿ ನಾವು ಜ್ಞಾನವನ್ನು, ಅದೇ ಜ್ಞಾನವನ್ನು ಮಾತ್ರ ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳೋದಲ್ಲ. ಯಥಾವತ್ ಕೋಗಿಲ ರೀತಿಯಲ್ಲಿಯೇ ನಮ್ಮ ಆ ಸ್ವರ ಹೊರಡಬೇಕು. ವೃಷಭದ ರೀತಿಯಲ್ಲಿಯೇ ಆ ಸ್ವರ ಹೊರಡಬೇಕು.
ಆ ರೀತಿ ಅಂದರೆ ಅಲೈನ್ಮೆಂಟ್. ವೃಷಭವಾಗಲಿ ಕೋಗಿಲೆ ಆಗಲಿ ಎಲ್ಲ ಪ್ರಾಕೃತಿಕ. ಕೋಗಿಲೆ ನಾನು ಪಂಚಮದಲ್ಲಿ ಹೇಳ್ತೇನೆ, ಬೇಡ ನಾನು ನಾಳೆಯಿಂದ ವೃಷಭದಲ್ಲಿ ಹೇಳ್ತೇನೆ, ಅಥವಾ ವೃಷಭ ನಾನು ನಾಳೆಯಿಂದ ಕೋಗಿಲೆ ರೀತಿಯಲ್ಲಿ ಹೇಳ್ತೇನೆ, ಸಾಧ್ಯವೇ ಇಲ್ಲ. ಒಂದು ಬೆಕ್ಕಿನ ಕೂಗಿನಲ್ಲೂ ಕೂಡ ಒಂದು ಶ್ರುತಿ ಇದೆ. ಅಂದ್ರೆ ಏನು? ಆ ಶ್ರುತಿ ಅಂದ್ರೇನು? ಪ್ರಾಕೃತಿಕ ನಾದ. ಅಲ್ಲಿ ಜ್ಞಾನ ಅನ್ನೋದೇನಾಯ್ತು? ನಾದವೇ ಆಯ್ತು. ಆ ನಾದಕ್ಕೆ ಯಥಾವತ್ ರೀತಿಯಲ್ಲಿ ನಾವು ತಿಳಿದುಕೊಂಡ್ರೆ ಅದೇ ವೇದ. ಆ ನಾದದ ಜ್ಞಾನ ಏನು ಅಂತ ಹೇಳುವುದೇ ವೇದ. ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ? ಕೇವಲ ವಿಜ್ಞಾನ 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 ವಿಜ್ಞಾನ. ಎಷ್ಟೋ ಜನ ನಾವೇನು ಅನ್ಕೊಂಡಿದ್ದೀವಿ? ವೇದದಲ್ಲಿರುವುದು ವಿಜ್ಞಾನಕ್ಕೆ ಕಂಪೇರ್ ಮಾಡ್ಕೋತೀವಿ. ಓ, ವಿಜ್ಞಾನಿಗಳಿಗೆ ಆಲ್ರೆಡಿ ಇದು ಹೇಳಿದರಲ್ಲ, ನಮ್ಮ ಆಲ್ರೆಡಿ ವೇದದಲ್ಲೇ ಇದೆಯಲ್ಲ, ಓಹೋ ನಮ್ಮ ವೇದ ವಿಜ್ಞಾನ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ವಿಜ್ಞಾನ ಮಾತ್ರವೇ ಅಲ್ಲ. ನಮಗೆ ಇಲ್ಲಿ ಹೊರಗಡೆ ಗೊತ್ತಾಗೋದೇನು? ಮ್ಯಾಕ್ಸಿಮಮ್ ಸಾಮಾನ್ಯ ಜ್ಞಾನ, ಮೂಲಭೂತ ಜ್ಞಾನ, ಅಬ್ಬಬ್ಬಾ ವಿಜ್ಞಾನ. ಆದರೆ ವಾಟ್ ಅಬೌಟ್ ಪ್ರಜ್ಞಾನ ಸುಜ್ಞಾನ ದಿವ್ಯ ಜ್ಞಾನ? ಇವತ್ತು ಕೂಡ ಋಷಿಗಳನ್ನೇ ಅವಲಂಬಿಸಬೇಕು. ಅಂದರೆ ಇದು ಬ್ರಹ್ಮಾಂಡದಲ್ಲಿ ನಾದ ಸ್ವರೂಪದಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಏನಾಯಿತು? ನಾವು ಕೋಗಿಲೆ ರೀತಿಯ ಅಭ್ಯಾಸ, ವೃಷಭ ರೀತಿಯ ಅಭ್ಯಾಸ, ಗಜದ ರೀತಿಯಲ್ಲಿ ಅಭ್ಯಾಸ ಇದ್ರೆ ಎಲ್ಲ ಅಭ್ಯಾಸಗಳನ್ನ ಮಾಡಿಕೊಂಡು ಸಪ್ತಸ್ವರವನ್ನು ನಾವು ಕಲಿತು ಅದನ್ನೇ ಶ್ರುತಿ, ಆಯಾ ಸ್ವರ ಬಂದಾಗ ಆಯಾ ಶ್ರುತಿಗೆ ಅನುಗುಣವಾಗಿ ಸಮಾನಾಂತರವಾಗಿ ಉಚ್ಚರಿಸಿದಾಗ ಆಯಾ ಶಬ್ದಗಳು ಹೊಮ್ತವೆ, ನಾದ ಹೊಮ್ತದೆ. ಆದರೆ ಅದೇ ಸಂಗೀತವೇ? ಹಾಗಾದ್ರೆ ಕೋಗಿಲೆ ಸಂಗೀತ ಹೇಳ್ತಾ ಇದೆಯಾ? ವೃಷಭ ಸಂಗೀತ ಹೇಳ್ತಾ ಇದೆಯಾ? ಗಜ ಸಂಗೀತ ಹೇಳ್ತಾ ಇದೆಯಾ? ಇಲ್ವಲ್ಲ. ಸಂಗೀತ ಹೇಳ್ತಿರೋದು ನಾವು. ಅಂದರೆ ಯಾವ ಸಂದರ್ಭ, ಯಾವ ರಾಗ, ಯಾವ ಏರಿಳಿತ, ಅಂದರೆ ರಾಗಕ್ಕೆ ಭಾವ ಇದೆ, ರಾಗಕ್ಕೆ ಭಾವ ಇದೆ. ನವರಸಗಳಿವೆ, ನವರಸಗಳನ್ನು ಹೊಮ್ಮಿಸುವಂತಹ ರಾಗಗಳಿವೆ. ಅದರ ಮೂಲಭೂತ ರಾಗ 70 ವಿಧ, ಉಪರಾಗಗಳು ಇನ್ನೊಂದು 100 ಚಿಲ್ಲರೆ ಇರಬೇಕು. ಅಂದ್ರೆ ಒಟ್ಟು ಒಂದು 170 ರಾಗಗಳಿದೆ. ಎಲ್ಲವೂ ಈ ಭಾವವನ್ನು ಹೊಮ್ಮಿಸ್ತವೆ, ನವರಸಗಳನ್ನು ಕೊಡ್ತವೆ. ಅದೇ ರೀತಿ ಪ್ರಾಕ್ಟಿಕಲ್ ರಾಗ ಇದೆ, ಘಟನೆಗಳು ಸಂಭವಿಸುವಂತಹ ರಾಗ. ಯಾರಾದರೂ ಉದಾಹರಣೆ ಕೊಡ್ತೀರಾ? ಸಂಗೀತ ಬರುವವರು. ದೀಪಕ ರಾಗ, ದೀಪವನ್ನ ಯಾವುದೇ ಅಗ್ನಿ ಸ್ಪರ್ಶ ಮಾಡದೆ ಹಚ್ಚುವಂತಹ ರಾಗ. ಅದನ್ನ ತಾನ್ಸೇನ್ ಅಕ್ಬರನ ಸ್ಥಾನದಲ್ಲಿ ಇತ್ತೀಚೆಗೆ, ಅಂದರೆ ನಾವು ವೇದ ಎಲ್ಲ ಲೆಕ್ಕ ಹಾಕಿದ್ರೆ ಲಕ್ಷ ಕೋಟಿ ವರ್ಷಗಳನ್ನು ನಾವು ತಗೊಂಡ್ರೆ ತೀರಾ ಇತ್ತೀಚೆಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಕ್ಬರ್ ಆಸ್ಥಾನದಲ್ಲೇ ತಾನ್ಸೇನ್ ಇದ್ದ. ಅವನು ದೀಪಗಳನ್ನು ಹಚ್ತಾ ಇದ್ದ ಕೇವಲ ನಾದದಿಂದ. ದೀಪಕ ರಾಗ. ಅದೇ ಮಳೆ ಬರಿಸುವಂತಹ ರಾಗ, ಮಳೆ ನಿಲ್ಲಿಸುವಂತಹ ರಾಗ, ದೀಪ ಹಚ್ಚುವಂತಹ ರಾಗ. ಇತರ ರಾಗಗಳಲ್ಲಿ ಪ್ರಕೃತಿಯಲ್ಲಿ ಘಟನೆಗಳನ್ನು ಸಂಭವಿಸುವಂತೆ ಮಾಡುವಂಥ ರಾಗಗಳು, ಭಾವಗಳು, ಇದೆಲ್ಲ ಇದೆ. ಅಂದರೆ ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ ಸ್ವರ, ನಾದ. ದೀಪಕ ರಾಗದಲ್ಲಿ ದೀಪ ಹಚ್ಕೊಳ್ಳುತ್ತೆ ಅನ್ನೋ ಅರ್ಥ ಏನು? ಇಟ್ಸ್ ಎ ಪರ್ಮುಟೇಷನ್ ಕಾಂಬಿನೇಷನ್ ಆಫ್ ಅದೇ ಸಪ್ತ ಸ್ವರಗಳು. ಆದರೆ ಅದರ ಕಾಂಬಿನೇಷನ್ ಹೇಗೆ ಮಾಡಬೇಕು? ಯಾವ ಸ್ವರ ಆದಮೇಲೆ ಯಾವ ಸ್ವರ ಬರಬೇಕು? ಅದರ ಆಲಾಪನೆ ಹೇಗೆ ಬರಬೇಕು? ಹಲವಾರು ವಿಚಾರಗಳಿದೆ. ಆ ಒಂದು ಪ್ರಕಾರದಲ್ಲಿ ಮಾಡಿದಾಗ ಮಾತ್ರ
ದೀಪಕ ರಾಗ. ಉದಾಹರಣೆಗೆ ನಮ್ಮ ಹತ್ರ ಉಪ್ಪಿದೆ, ಹುಣಸೆ ಹಣ್ಣಿದೆ, ಮೆಣಸಿನ್ಕಾಯಿ ಇದೆ, ನೀರಿದೆ, ಎಲ್ಲ ಇದೆ, ರಾ ಮೆಟೀರಿಯಲ್. ಆದರೆ ಅದರಿಂದ ನಾವು ಸಾರನ್ನು ಮಾಡ್ಬೋದು, ಸಾಂಬಾರನ್ನು ಮಾಡ್ಬೋದು, ಹುಳಿ ಮಾಡ್ಬೋದು, ಕೂಟ್ ಮಾಡ್ಬೋದು, ಪಲಾವ್ ಮಾಡ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ರಾ ಮೆಟೀರಿಯಲ್ಗಳು ಅವೇನೆ, ಅಂದರೆ ಸಪ್ತಸ್ವರಗಳು ಅವೇನೆ. ಆ ಸಪ್ತಸ್ವರಗಳನ್ನು ಯೂಸ್ ಮಾಡಿ ನಾವು ಮಳೆ ಬರೆಸ್ಬೋದು, ದೀಪ ಹಚ್ಬೋದು, ನವರಸಗಳನ್ನು ನಾವು ಒಬ್ಬ ಮನುಷ್ಯನಲ್ಲಿ ಬರುವಂತೆ ಮಾಡ್ಬೋದು, ಒಬ್ಬ ಮನುಷ್ಯ ಆನಂದ ಬಾಷ್ಪ ಹಾಕುವಂತೆ ಮಾಡ್ಬೋದು, ಅತಿ ಉಲ್ಲಸಿತನಾಗುವಂತೆ ಮಾಡ್ಬೋದು, ದುಃಖ ಪಡುವಂತೆ ಮಾಡ್ಬೋದು, ವೀರತ್ವ ಹೇಳ್ಬೋದು, ಸಕಲವೂ ಇದೆ. ಸಕಲ ಭಾವವನ್ನು ನಾವು ತರಬಹುದು. ಅದೇ ರೀತಿ ಅನಾರೋಗ್ಯದಿಂದ ಆರೋಗ್ಯದ ಕಡೆ ತಗೊಂಡು ಬರ್ಬೋದು, ದೇಹದಲ್ಲಿರುವ ಹಲವಾರು ಕಷ್ಟಗಳನ್ನು ನಾವು ನೀಕ್ಕೋಬಹುದು. ಈ ಥರ ಹಲವಾರು ವಿಚಾರಗಳಿದೆ. ಆದರೂ ಇರೋದು ಯಾವುದು ಮೂಲ? ಅದೇ ಸ್ವರಗಳಷ್ಟೇ. ಅದೇ ರೀತಿಯಾಗಿ ವೇದಗಳಲ್ಲಿ ಎಲ್ಲ ಇದೆ. ಮೂಲಜ್ಞಾನ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಪ್ರಜ್ಞಾನ, ಸುಜ್ಞಾನ, ದಿವ್ಯಜ್ಞಾನ ಇದೆ. ಆದರೆ ಇವೆಲ್ಲ ಹೇಗೆ? ಶ್ರುತಿ, ಕೋಗಿಲೆ ಹೇಳುವುದು ಒಂದೇ, ಅದಕ್ಕೆ ನಾವು ಅಲೈನ್ ಮಾಡ್ಕೋಬೇಕು. ಅದು ಕೋಗಿಲೆಯ ಒಂದು ಉದಾಹರಣೆ ಏನು ಅಂದರೆ, ವೃಷಭದ ಉದಾಹರಣೆ, ಅದು ಶ್ರುತಿ. ಹಾಗೆಯೇ ವೇದ ಮಂತ್ರಗಳು ಶ್ರುತಿ, ವೇದದಲ್ಲಿರುವ ಜ್ಞಾನಗಳು ಶ್ರುತಿ. ಆದರೆ ನಾವು ಸಂಗೀತದಲ್ಲಿ ದೀಪ ಹಚ್ಚಕ್ಕೆ, ಮಳೆ ಬರೋಕ್ಕೆ, ಆರೋಗ್ಯಕ್ಕೆ ವಿಚಾರ ಬೇರೆ ಬೇರೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ನಮ್ಮ ಜೀವನಕ್ಕೆ ಯಾವಾಗ, ಎಷ್ಟು, ಹೇಗೆ, ಎಲ್ಲಿ, ಯಾಕೆ, ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಸ್ಮೃತಿ. ಅರ್ಥ ಆಗಿದೆ ಅನ್ಕೋತೀನಿ. ಅಂದ್ರೆ ಶ್ರುತಿ ಇದೆ, ಆ ಶ್ರುತಿಗಳ ಪ್ರಮಾಣ ಒಂದೇ. ನಮ್ಮ ವಿಜ್ಞಾನದಲ್ಲಿ ಇದು ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ, ಹಾಗಾಗಿ ಅದು ಇವತ್ತಿದು ನಾಳೆ ಅದು ಏನೋ ಬರ್ತಿದೆ. ಆದರೆ ಹಾಗಲ್ಲ. ವೇದದಲ್ಲಿರುವ ಶ್ರುತಿ, ವೇದ ಅಂತ ಹೇಳೋ ಶ್ರುತಿ ಒಂದೇ. ಯಾಕೆ ಅಂದರೆ ಕೃತಯುಗದಲ್ಲಿ ಧರ್ಮ 100 ಪಾಲು, ತ್ರೇತಾಯುಗದಲ್ಲಿ 3/4 ಪಾಲು, ದ್ವಾಪರ ಯುಗದಲ್ಲಿ 1/2 ಪಾಲು, ಕಲಿಯುಗದಲ್ಲಿ 1/4 ಪಾಲು. ಅಂದರೆ ಕೃತಯುಗದಲ್ಲಿ ಶ್ರುತಿ, ಸ್ಮೃತಿ, ಸದಾಚಾರ ಮತ್ತೆ ಆತ್ಮಪ್ರಿಯತೆ, ಆತ್ಮತೃಪ್ತಿ, ಈ 4ಕ್ಕೂ ಅಲೈನ್ಮೆಂಟಲ್ಲೇ ಬದುಕಿದ್ರು. ಹಾಗಾಗಿ ಕೇವಲ ಕೃತ ಅಂದ್ರೆ ಔಟ್ಪುಟ್ಗಳನ್ನು ಕೊಟ್ಟರು. ಯಾವ ಔಟ್ಪುಟ್ಟು? ಮೂಲಭೂತ ಜ್ಞಾನ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನ, ದಿವ್ಯಜ್ಞಾನ ಎಲ್ಲವನ್ನು ಕೊಟ್ಟರು. ಅಲ್ಲಿ ಬೇರೆ ಕರ್ಮಾಧಾರಿತವಾಗಿ, ಮತ ಆಧಾರಿತವಾಗಿ, ವಿಚಾರ ಆಧಾರಿತವಾಗಿ, ಯಾರನ್ನೋ ಫಾಲೋ ಮಾಡ್ತೀನಿ ಆಧಾರಿತವಾಗಿ ಇತ್ತಿಲ್ಲ. ಆಗಿದ್ದ ಜನರು 100ಕ್ಕೆ 100 ಧರ್ಮ, ಶ್ರುತಿ, ಸ್ಮೃತಿ, ಸದಾಚಾರ, ಆತ್ಮತೃಪ್ತಿ ಇವುಗಳಲ್ಲೇ ಇದ್ದಿದ್ದರಿಂದ ಬದುಕಿದ್ರಿಂದ ಏನಾಯಿತು? ಅವರು ಮಾಡುತ್ತಿದ್ದ ಎಲ್ಲವೂ ಶ್ರುತಿಯ ಅನುಸಾರವಾಗಿಯೇ ಇತ್ತು. ಒಬ್ಬ ಸಂಗೀತ ಆ ಕಾಲದಲ್ಲಿ ಹೇಳಿದ್ರೆ ಅವನು ಶ್ರುತಿ ಬಿಟ್ಟು ಹೋಗ್ತಿರ್ಲಿಲ್ಲ, ಮಂತ್ರ ಹೇಳಿದ್ರೆ ಶ್ರುತಿ ಬಿಟ್ಟು ಹೋಗ್ತಿರ್ಲಿಲ್ಲ. ಕಲಿಯೋ ಅವಶ್ಯಕತೆಯೇ ಇತ್ತಿಲ್ಲ. ಕಲ್ತ್ಕೋಬೇಕು, ಆಗ ಕೃತ ಮಾಡಬೇಕಷ್ಟೇ. ಎವ್ರಿಥಿಂಗ್ ವಾಸ್ ಇನ್ಸೈಡ್. ಯಾತಕ್ಕೊಬ್ಬ ಮನುಷ್ಯ ಅವಾಗ ಅಷ್ಟು ಕೇಪಬಿಲಿಟಿ ಇದ್ದ?
ನಾಲ್ಕನ್ನ ಮಾತ್ರ ಧರಿಸಿದ್ದ, ಸಂಪೂರ್ಣ ಧರಿಸಿದ್ದ. ಹಾಗಾಗಿ ಏನಾಯಿತು, ಸ್ವಯಂಭೂ ಮನ್ವಂತರ, ಮೊಟ್ಟ ಮೊದಲನೇ ಮನ್ವಂತರ ಸ್ವಯಂಭೂ. ಅಂದರೆ ಕರ್ಮಾಧಾರಿತವಾಗಿ ಯಾವುದು ಜನಿಸಲಿಲ್ಲ, ಎಲ್ಲ ತನ್ನಿಂದ ತಾನೇ ಜನಿಸಲ್ಪಟ್ಟಿತು. ಯಾವುದೋ ಕಾರಣ ಇರಲಿಲ್ಲ, ಯಾವುದೇ ಕರ್ಮ ಹಿನ್ನೆಲೆ ಇರಲಿಲ್ಲ, ಹುಟ್ಟಿದ್ದೆಲ್ಲವೂ ಸ್ವಯಂಭೂ. ಹಾಗಾಗಿ ಮೊಟ್ಟ ಮೊದಲ ಮನ್ವಂತರ ಸ್ವಯಂಭೂ. ಆಗ ಅವರು ಕೊಟ್ಟಿದ್ದೆಲ್ಲ ಶ್ರುತಿಗಳಾಯಿತು. ಇವತ್ತು ನಾವು ರೆಫರ್ ಮಾಡ್ತಾ ಇರೋದು, ಓದ್ತಾ ಇರೋದು ವಿಜ್ಞಾನವಾಗಲಿ, ಯಾವುದೇ ಲೆವೆಲ್ ಜ್ಞಾನ ಆಗಲಿ, ಎಲ್ಲವೂ ಶ್ರುತಿ. ಅಂದ್ರೆ ಅವರು ಮಾಡಿದ್ದೆಲ್ಲವೂ ಶ್ರುತಿ ಆಯಿತು. ಯಾಕೇನು ಸ್ವಯಂಭುವಾಗಿತ್ತು, ಕರ್ಮಾಧಾರಿತವಾಗಿತ್ತಿಲ್ಲ, ಮತಾಧಾರಿತವಾಗಿತ್ತಿಲ್ಲ, ಅನುಯಾಯಿಗಳ ಮಧ್ಯೆ ಹೊಡೆದಾಟ ಇತ್ತಿಲ್ಲ, ಗುಂಪುಗಾರಿಕೆ ಇತ್ತಿಲ್ಲ, ಸಮಾಜ ಇತ್ತಿಲ್ಲ, ಇವೆಲ್ಲ ಏನೂ ಇತ್ತಿಲ್ಲ. ಆದರೆ ಈಗೇನಾಗಿದೆ, ಕಾಲು ಭಾಗ ಮಾತ್ರ ನಾವು ಧರ್ಮ, ಮುಕ್ಕಾಲು ಭಾಗ ಉಳಿದ ವಿಚಾರಗಳು. ಹಾಗಾಗಿ ಏನಾಯ್ತು, ನಾವೆಲ್ಲವನ್ನ ಕಲಿಯಬೇಕಾಯ್ತು. ಈಗಲೂ ಕಲಿಲೇಬೇಕಾಗಿದೆ. ಒಂದು ಹುಟ್ಟೋ ಮಗು ಕರ್ಮಾಧಾರಿತದಲ್ಲಿ ಹುಟ್ಟುತ್ತದೆ. ಈಗ ಯಾರೂ ಸ್ವಯಂಭೂ ಹುಟ್ಟುತ್ತಾ ಇಲ್ಲ. ಯಾರಿಗಾದ್ರೂ ಸ್ವಯಂಭೂ ಹುಟ್ಟಿರೋ ಉದಾಹರಣೆ ಇದೆಯಾ ಕಲಿಯುಗದಲ್ಲಿ? ಯಾರಿಗಾದ್ರೂ ಗೊತ್ತಿದ್ರೆ ನನಗೂ ತಿಳಿಸ್ಕೊಡಿ ದಯವಿಟ್ಟು. ಎಲ್ಲ ಕರ್ಮಾಧಾರಿತ, ಜನ್ಮಗಳ ಆಧಾರಿತ, ಪುನರ್ಜನ್ಮಗಳ ಆಧಾರಿತ. ಈ ರೀತಿಯಾಗಿರೋದ್ರಿಂದ ಸ್ವಯಂಭೂ ಇಲ್ಲ. ಈಗ ನಡೀತಾ ಇರೋ ಮನ್ವಂತರ ಬೇರೆ. ಏನಾಯ್ತು, ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಏನಾಯ್ತು ಅಂದ್ರೆ ಕೃತಯುಗದಲ್ಲಿ ಶ್ರುತಿ, ಆಗಿನ ಧರ್ಮ ಮೂರೇ ಬಿದ್ದದ್ದು: ಶ್ರುತಿ, ಸದಾಚಾರ ಮತ್ತೆ ಸತ್ಯಸ್ಯ ಪ್ರೇಮಾತ್ಮನಃ, ಆತ್ಮತೃಪ್ತಿ. ಪ್ರತಿಯೊಬ್ಬರು ಆತ್ಮತೃಪ್ತಿಗಾಗಿ ಬದುಕಿದ್ರು, ಆತ್ಮತೃಪ್ತಿಗಾಗಿ ಕೆಲಸ ಮಾಡೋರು, ಸದಾಚಾರದಲ್ಲಿ ಮಾಡೋರು. ಪ್ರತಿಯೊಂದು ಶ್ರುತಿಗೆ ಅಲೈನ್ ಆಗಿತ್ತು. ಅಂದ್ರೆ ಅವರು ಬ್ರಹ್ಮಾಂಡದ ನಾದಕ್ಕೆ ಅಲೈನ್ ಮಾಡಿಕೊಂಡಿದ್ದರಿಂದ ಅವರು ಮಾಡಿದ ಎಲ್ಲ ರಿಸರ್ಚ್ಗಳು ಶ್ರುತಿಯಾಗಿ ಮಾರ್ಪಟ್ಟವು. ಹಾಗಾಗಿ ವೇದ ಅವರಿಂದ ಕೊಡಲ್ಪಟ್ಟಿತು. ಹೀಗಾಗಿ ಏನಾಯಿತು, ಶ್ರುತಿ ಆಯಿತು. ಅವರು ಮಾಡಿದ ಎಲ್ಲ ರಿಸರ್ಚ್ಗಳು ಏನಾಯಿತು, ಶ್ರುತಿಗಳಾದವು. ಆದರೆ ಆಗ ಸ್ಮೃತಿ ಇರಲಿಲ್ಲ. ತ್ರೇತಾಯುಗದಲ್ಲಿ ಸ್ಮೃತಿ ಬಂತು. ಯಾಕೆ ಅಂದ್ರೆ ಧರ್ಮ ಕಾಲು ಭಾಗ ಕಳ್ಕೊಳ್ತು. ಆಗ ಸ್ಮೃತಿ ಆರಂಭವಾಯಿತು. ಸ್ಮೃತಿ ಅಂದ್ರೆ ಏನು? ಪ್ರಾಕ್ಟಿಕಲ್ ಆಗಿ ನೆನಪು. ಅದಕ್ಕೆ ಹೋಗೋದಕ್ಕೆ ಮುಂಚೆ ಈಗ ಶ್ರುತಿ ಅಂದ್ರೆ ಯಾರಿಗಾದ್ರೂ ಡೌಟ್ ಇದೆಯಾ? ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ವೇದವನ್ನು ಯಾಕೆ ಶ್ರುತಿ ಅಂತ ಕರಿತೀವಿ? ಶ್ರುತಿ ಅಂದ್ರೆ ಏನು? ಕೃತಯುಗದಲ್ಲಿ ಮಾಡಿದ್ದೆಲ್ಲ ಶ್ರುತಿಗಳಾಯ್ತಲ್ಲ, ಯಾಕೆ? ಇದೆಷ್ಟು ವಿಚಾರಗಳು ನಾನು ಹೇಳಿದೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ನಾನು ಮುಂದಕ್ಕೆ ಹೋಗ್ತೀನಿ. ಓಕೆ. ಧರಿಸಬೇಕಾದ್ದು ಮೊದಲನೇದು ಯಾವುದು? ಶ್ರುತಿ ಆಯಿತು. ನಂತರ ಸ್ಮೃತಿ ಬಂತು. ಮನು ಮೊಟ್ಟ ಮೊದಲ ಸ್ಮೃತಿಯನ್ನ ಬರೆದ. ಯಾತಕ್ಕೆ ಸ್ಮೃತಿ? ಈ ಶ್ರುತಿ ಪ್ರಾಕೃತಿಕ, ಅಂದ್ರೆ ಬ್ರಹ್ಮಾಂಡದ ನಾದ, ನಾರಾಯಣ ಪರಮಾತ್ಮನ ನಾದ, ಅದೇ ಶ್ರುತಿ. ಸ್ಮೃತಿ ನೆನಪು ಅಂದ್ರೆ ಯಾವುದರ ನೆನಪು? ಶ್ರುತಿಗಳ ನೆನಪು. ಶ್ರುತಿಗಳನ್ನು ನೆನಪಿಟ್ಟು ಅಂದ್ರೆ
ವೇದಾಭ್ಯಾಸವನ್ನು ಆರಂಭ ಮಾಡಿದಾಗ, ಜೀವನವನ್ನು ಆರಂಭ ಮಾಡಿದಾಗ ಅವ್ರಿಗೆ ರೆಫರೆನ್ಸು ಆಲ್ರೆಡಿ ವೇದಗಳಿತ್ತು, ಶ್ರುತಿ ರೆಡಿಯಾಗಿತ್ತು. ಅಂದರೆ ಪ್ರಾಕ್ಟಿಕಲ್ ಶ್ರುತಿಯನ್ನ ನೇರ ಸಂಪರ್ಕ ಸಾಧಿಸಲಾಗದ ತ್ರೇತಾಯುಗದ ಜನರಿಗೆ ವೇದಗಳೇ ಶ್ರುತಿಗಳಾಯಿತು. ಯಾವುದೇ ಮಂತ್ರ ಅಥವಾ ಯಾವುದೇ ಸಾಮಾನ್ಯ ಜ್ಞಾನ, ಯಾವುದೇ ಮೂಲಭೂತ ಜ್ಞಾನ, ಯಾವುದೇ ವಿಜ್ಞಾನ, ಯಾವುದೇ ದಿವ್ಯ ಜ್ಞಾನ, ಯಾವುದೇ ಪ್ರಜ್ಞಾನ, ಯಾವುದೇ ಸುಜ್ಞಾನ, ಯಾವುದೇ ಲೈನ್ ಆಫ್ ವೇದ ಅದು ಶ್ರುತಿಗೆ ಸರಿಸಮವಾಗಿ ಬಂತೆ. ಅಥವಾ ಅಂದರೆ ಈಸ್ ಇಟ್ ಎ ಹ್ಯೂಮನ್ ಮೇಡ್, ಅಂದರೆ ಮ್ಯಾನ್ ಮೇಡ್, ಅಂದರೆ ಮನುಷ್ಯನ ಬುದ್ಧಿವಂತಿಕೆಯಿಂದ ಬಂದದ್ದ ಅಥವಾ ಬ್ರಹ್ಮಾಂಡದ ಶ್ರುತಿಯಿಂದ ಬಂದದ್ದ, ಪರಮಾತ್ಮನಿಂದ ನೇರವಾಗಿ ಬಂದದ್ದ, ಅಥವಾ ಯಾವುದೋ ಋಷಿ ತನ್ನ ಅನುಕೂಲಕ್ಕೋ ತನ್ನ ಯಾವುದೋ ವಿಚಾರಕ್ಕೋ ಇದನ್ನು ಮಾಡಿಬಿಟ್ನಾ? ಹೀಗೆ. ಯಾಕೆಂದ್ರೆ ತ್ರೇತಾಯುಗದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಮೂರು ವಿಚಾರಗಳು ಬಂತಲ್ಲ. ಆ ಮೂರು ವಿಚಾರಗಳಲ್ಲಿ ಯಾವುದೋ ಒಂದು ಪ್ರಧಾನ, ಮೂರು ಕೃತಿಯುಗದಲ್ಲೂ ಮೂರು ಇತ್ತು. ಆದರೆ ಅವುಗಳನ್ನ ಎಷ್ಟಿರಬೇಕೋ ಅಷ್ಟು ಇತ್ತು, ಮನುಷ್ಯನಾಗಿರೋದಕ್ಕೆ ಬೇಕಿತ್ತು, ಇತ್ತು. ಅಂದರೆ ತಾಮಸಿಕ ಅಂದರೆ ಒಂದು ವ್ಯವಸ್ಥೆ ಬೇಕಿತ್ತು, ದೇಹ ಅನ್ನೋ ಒಂದು ವ್ಯವಸ್ಥೆ ಬೇಕಿತ್ತು, ಅದಕ್ಕಾಗಿ ತಾಮಸಿಕವಿತ್ತು. ಸಂಸಾರವನ್ನು ಒಂದು ವ್ಯವಸ್ಥೆ ಬೇಕಿತ್ತು, ಅದಕ್ಕಾಗಿ ಸಂಸಾರವಿತ್ತು. ಕೃತಿಯುಗದಲ್ಲಿ ಯಾರು ಸನ್ಯಾಸಿಗಳಲ್ಲ, ಎಲ್ಲ ಸಂಸಾರದಲ್ಲೇ ಇದ್ದವರು. ಆದರೆ ಯಾವುದೋ ಒಂದು ಪ್ರಧಾನತೆಯಿಂದ ಆಗಲಿಲ್ಲ. ಅದರ ಮೂಲಭೂತ ಉದ್ದೇಶ ಏನಿತ್ತು ಅದಕ್ಕಾಗಿ ತಾಮಸಿಕವಿತ್ತು. ಕಾರ್ಯ ಮಾಡುವ ವಿಚಾರದಿಂದಾಗಿ ರಾಜಸಿಕವಿತ್ತು. ಸಾರ ಸತ್ಯದ ವಿಚಾರವಾಗಿ ಸತ್ವವಿತ್ತು. ಯಾವುದು ಎಲ್ಲೆಲ್ಲಿ, ಯಾಕಂದ್ರೆ ಧರ್ಮ 100ಕ್ಕೆ 100 ಇದ್ದಾಗ ಅಂದ್ರೆ ಅರ್ಥನೇ ಏನು? ಇವು ಮೂರು ವಿಚಾರಗಳು, ಸತ್ವ, ರಾಜಸಿಕ, ತಾಮಸಿಕ. ಸಾರ, ಕೆಲಸ ಮತ್ತೆ ವ್ಯವಸ್ಥೆ, ಮೂರು ಅವಶ್ಯಕತೆ ಇದ್ದಷ್ಟು ಇತ್ತು. ಜೊತೆಗೆ ನೇರವಾಗಿ ತಪಸ್ಸಿನ ಮುಖಾಂತರ ಆ ಶ್ರುತಿಯನ್ನು ಹಿಡಿಯುವಂತಹ ಆ ಒಂದು ಸಂಕಲ್ಪಕ್ಕೆ ಅವಶ್ಯಕವಾಗಿರುವ ವ್ಯವಸ್ಥೆ, ಕಾರ್ಯ ಮತ್ತು ಅದಕ್ಕೆ ಬೇಕಿರುವ ಸಾರ, ಸತ್ವ, ರಾಜಸಿಕ, ತಾಮಸಿಕ ಮೂರು ಕೂಡ ಆಗಿನ ಜನಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಏನಾಯಿತು, ಧರ್ಮ 100ಕ್ಕೆ 100ರಲ್ಲಿತ್ತು. ಬಟ್ ಯಾವಾಗ ತ್ರೇತಾಯುಗ ಆರಂಭವಾಯಿತು, ಆ ತ್ರೇತಾಯುಗದಲ್ಲಿ ಈ ಮೂರು ಗುಣಗಳಲ್ಲಿ ಯಾವುದೋ ಒಂದು ಪ್ರಾಧಾನ್ಯ ತಗೊಳ್ಳೋದಕ್ಕೆ ಆರಂಭ ಮಾಡ್ತು. ಹಾಗಾಗಿ ಯುಗ ಪರಿವರ್ತನೆ ಆಯಿತು, ತ್ರೇತಾಯುಗ ಆರಂಭವಾಯಿತು. ಅಲ್ಲಿ ಏನಾಯಿತು, ತಾಮಸಿಕ ಅಂದ್ರೆ ವ್ಯವಸ್ಥೆ ಅನ್ನೋದು ಇತ್ತು, ಈಗಲೂ ಇದೆ. ಆದರೆ ಅದರಲ್ಲಿ ಜಡತ್ವ ಅನ್ನೋದು ಅದು ಪ್ರಾಮುಖ್ಯತೆ ತಗೊಂಡು. ರಾಜಸಿಕ ಕಾರ್ಯ ಹೌದು, ಆದರೆ ಅದರಲ್ಲಿ ಕರ್ಮದ ಪ್ರಾಮುಖ್ಯತೆ ತಗೊಳಕ್ ಶುರು ಮಾಡ್ತು. ಸತ್ವ, ಸಾರ, ನಿಷ್ಕ್ರಿಯತೆ, ಕರ್ಮವೇ ಇಲ್ಲದ ಜೀವನ ಆರಂಭವಾಯಿತು. ಸತ್ವದಿಂದ ಕರ್ಮವಿಲ್ಲದ ಜೀವನ. ರಾಜಸಿಕದಲ್ಲಿ ಕೇವಲ ಕರ್ಮವೇ ಪ್ರಧಾನ. ತಾಮಸಿಕದಲ್ಲಿ ಸಾರವೂ ಇಲ್ಲ, ಕಾರ್ಯವೂ ಇಲ್ಲ, ಕೇವಲ ಜಡಾವಸ್ಥೆ. ಈ ರೀತಿ ಆಗೋಯ್ತು.
ಆಗೇನಾಯಿತು, ಸ್ಮೃತಿ ಅಂದರೆ ಕೃತಿಯುಗದಲ್ಲಿ ನಮಗೆ ಶ್ರುತಿಯ ಯಥಾವತ್ ರೂಪವನ್ನು ಕೊಟ್ಟಂತಹದ್ದನ್ನ ನೆನಪಿಟ್ಕೋಬೇಕಾಯ್ತು. ಆಗೇನು ಸಾಧನೆ ಮಾಡಲಿಲ್ಲ, ಆ ಕೊಟ್ಟಿದ್ದನ್ನ ನಾವು ಇಟ್ಕೋಬೇಕಾಯ್ತು. ಆದರೆ ಪರಿಸ್ಥಿತಿ ಬದಲಾಗಿ ಹೋಗಿತ್ತು. ಹೇಗೆ ಬದಲಾಗಿತ್ತು? ವೇದಗಳಲ್ಲಿ ಅಪೌರುಷೇಯ ಮತ್ತು ಪೌರುಷೇಯ ಅಂತ ಎರಡು ಭಾಗ ಇದೆ. ಅಪೌರುಷೇಯ ಅಂದ್ರೆ ಶ್ರುತಿಯ ಯಥಾವತ್ ರೂಪ, ಅಂದ್ರೆ ಅಲ್ಲಿ ಏನು ಪೌರುಷವಿಲ್ಲ, ಅಂದ್ರೆ ಬಾಡಿ, ಮೈಂಡ್ ಆರ್ ಇಂಟೆಲೆಕ್ಟ್ ಈ ಮೂರರ ಇಂಟರ್ಫಿಯರೆನ್ಸ್ ಇಲ್ಲ. ಯಥಾವತ್ ರೂಪ, ಶ್ರುತಿಯ ಯಥಾವತ್ ರೂಪ ಅಪೌರುಷೇಯ. ನಂತರ ಪೌರುಷೇಯ, it is the product of body, mind and intellect. About ಅಪೌರುಷೇಯ. ಈ ಅಪೌರುಷೇಯ ಅನ್ನೋದು ತ್ರೇತಾಯುಗದಲ್ಲಿ ಇರಲಿಲ್ಲ, ಪೌರುಷೇಯವಾಯಿತು. ಪೌರುಷೇಯವಾದಾಗ ಏನಾಯಿತು? ಆ ಋಷಿ ಹೀಗ್ಯಾಕೆ ಹೇಳ್ದ, ಈ ಋಷಿ ಹೀಗಿರಬೇಕು ಅಂತ ಯಾಕೆ ಹೇಳ್ದ? ಅದರ ಶ್ರುತಿಯ ಹಿನ್ನೆಲೆ ಏನು? ಅದರಲ್ಲಿ ಮೂಲಭೂತ ಜ್ಞಾನ ಏನಿದೆ, ಸಾಮಾನ್ಯ ಜ್ಞಾನ ಏನಿದೆ, ಪ್ರಜ್ಞಾನ ಏನಿದೆ, ವಿಜ್ಞಾನ ಏನಿದೆ, ಸುಜ್ಞಾನ ಏನಿದೆ, ದಿವ್ಯ ಜ್ಞಾನ ಏನಿದೆ, ಈ ಎಲ್ಲ 6 ರೀತಿಯಾದ ಜ್ಞಾನಗಳನ್ನ ಒಂದೊಂದು ಅಪೌರುಷೇಯದಲ್ಲೂ ಅರ್ಥ ಮಾಡ್ಕೋಬೇಕಾಯ್ತು. ಅದರಲ್ಲಿ ಈಗ ನಾನು ಉಪಯೋಗಿಸ್ಕೋಬೇಕು ಅಂದರೆ ನನಗೆ ಸಾಮಾನ್ಯದ ಸ್ತರದಲ್ಲಿ ಬೇಕು, ಮೂಲಭೂತ ಸ್ತರದಲ್ಲಿ ಬೇಕು, ಸುಜ್ಞಾನದಲ್ಲಿ ಬೇಕು, ಪ್ರಜ್ಞಾನದಲ್ಲಿ ಬೇಕು, ದಿವ್ಯ ಜ್ಞಾನದಲ್ಲಿ ಬೇಕು, ಅಥವಾ ಇವತ್ತಿನ ರೀತಿ ಕೇವಲ ವಿಜ್ಞಾನದಲ್ಲಿ ಬೇಕು. ಯಾವ ಲೇಯರಲ್ಲಿ ಬೇಕು, ಯಾವ ಡೈಮೆನ್ಷನ್ನಲ್ಲಿ ಬೇಕು, ಯಾವ ಆಯಾಮದಲ್ಲಿ ಬೇಕು. ಮಂತ್ರ ಅದೇ, ಓಂ ಭೂರ್ಭುವಸ್ಸುವಃ ಎಂಬರ್ಗೋ ದೇವತ್ಸದೇಮೇದೆ ಯೋನ ಪ್ರಚೋದಯಾತ್. ವಿಶ್ವಾಮಿತ್ರ ಗಾಯತ್ರಿ. ಈಗ ನೋಡ್ರಿ, ಸ್ವಲ್ಪ ಅದಕ್ಕೆ ತರಗತಿ ಆರಂಭ ಮಾಡಕ್ಕೆ ಮುಂಚೆ ಅದು ಸಾಮವೇದದಲ್ಲಿ ಮೂಲ ಅರಿವು ಹಿಂಗೆ, ಅದರ ಪ್ರಕೃತಿ ಹಿಂಗೆ, ಅದರ ವಿಕೃತಿ ಹಿಂಗೆ, ಅದರ ವೃಂದಗಾನ ಹೇಗೆ ಎಲ್ಲ ನೋಡಿದ್ವಲ್ಲ. ಮೂಲ ಋಕ್ಕು ಅದೇ ಅಪೌರುಷೇಯ ಅಷ್ಟೇ. ಓಂ ಭೂರ್ಭುವಸ್ಸುವಃ ಏನೋ ಪ್ರಚೋದಯ. ಆದರೆ ಪ್ರಕೃತಿ ಹೆಂಗೆ, ವಿಕೃತಿ ಹೆಂಗೆ, ವೃಂದಗಾನ ಹೇಗೆ, ಅಟ್ಲೀಸ್ಟ್ 3 ರೀತಿ ನೋಡಿದ್ವಿ. ಇವತ್ತಿನ ವಿಜ್ಞಾನಿಗಳದನ್ನ ವಿಜ್ಞಾನ ಹೇಗೆ ಅದನ್ನ ನೋಡ್ತಾ ಇದ್ದಾರೆ. ಉದಾಹರಣೆ ಕ್ವಾಂಟಮ್ ಫಿಸಿಕ್ಸು, ಥಿಯರಿಟಿಕಲ್ ಫಿಸಿಕ್ಸು. ನಾನು ಆ ಕಡೆ ಎಲ್ಲ ಪಾಠ ಮಾಡಕ್ಕೆ ಹೋದಾಗ ಇದೇ ವಿಚಾರವನ್ನು ಅವರಿಗೆ ವಿಜ್ಞಾನದಲ್ಲಿ ಹೇಗೆ ಅನ್ನೋದನ್ನ ಹೇಳ್ತಾನೆ. ಅದೇ ಮನಃಶಾಸ್ತ್ರಕ್ಕೆ ಹೋದಾಗ ಇದು ಮನಃಶಾಸ್ತ್ರ ಪ್ರಕಾರ ಹೇಗೆ. ಈಗ ನಿಮಗೆ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲ ವೇದವನ್ನ ಅಂದರೆ ನಾದವನ್ನ ಅಂದರೆ ಶ್ರುತಿಯನ್ನ ಒಪ್ಪಿರುವವರು, ಹಾಗಾಗಿ ನಿಮಗೆ ನಾನು ಶ್ರುತಿ ಪ್ರಕಾರದಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ಚಾಲೆಂಜಸ್ ಬಂತು ಯಾವಾಗ? ತ್ರೇತಾಯುಗದಲ್ಲಿ. ಅಂದ್ರೆ 3 ರೀತಿಯಾದ ಜನಗಳು ಬಂದ್ಬಿಟ್ರು. ಸತ್ವಪ್ರಧಾನ, ರಾಜಸಿಕ ಪ್ರಧಾನ, ತಾಮಸಿಕ ಪ್ರಧಾನ ಬಂದ್ಬಿಟ್ರು. ಆಗ ಏನಾಯಿತು? ಬ್ರಹ್ಮ ವಿಷ್ಣು ಮಹೇಶ್ವರರ ಪಂಗಡವಾಯಿತು. ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣು ಹೆಂಡತಿ ಲಕ್ಷ್ಮಿ, ಶಿವನ ಹೆಂಡತಿ ಪಾರ್ವತಿ. ಇಲ್ಲಿ ಏನಾಯಿತು? ಬ್ರಹ್ಮನ ಪಂಗಡ ಏನ್ ಹೇಳಿದ್ರು? ಬ್ರಹ್ಮ ಅನ್ನೋನು ಸತ್ವ, ಸರಸ್ವತಿ ತಾಮಸಿಕ. ಅಂದ್ರೆ ವ್ಯವಸ್ಥೆ ಮತ್ತೆ ತಾಮಸಿಕ ಅಂದ್ರೆ ವ್ಯವಸ್ಥೆ ಮತ್ತು ಸಾರ ಎರಡು ಸಾಕು. ಕರ್ಮ ಯಾಕೆ, ಕಾರ್ಯ ಯಾಕೆ ಅನ್ನೋ ಒಂದು ಪ್ರತಿಪಾದನೆ ಆರಂಭವಾಯಿತು. ನಂತರ ವಿಷ್ಣುವೂ ರಾಜಸಿಕ, ಲಕ್ಷ್ಮಿಯೂ ರಾಜಸಿಕ. ಯಾಕೆಂದ್ರೆ
ವಿಷ್ಣು ಭೋಕ್ತೃ, ಲಕ್ಷ್ಮೀ ಭೋಗ. ವಿಷ್ಣು ಬೇಕು ಅಂತ ಬೇಡಿಕೆಗಳನ್ನು ಸೃಷ್ಟಿ ಮಾಡುವವ, ಲಕ್ಷ್ಮಿ ಅದನ್ನು ಕೊಡುವವಳು. ಹಾಗಾಗಿ ವಿಷ್ಣುವಿನ ಪಾದವನ್ನ ಲಕ್ಷ್ಮಿ ಒತ್ತುತ್ತಾ ಇರ್ತಾಳೆ. ಎರಡೂ ರಾಜಸಿಕ ಅಂದ್ರೆ ಎರಡೂ ಫಂಕ್ಷನ್, ಎರಡೂ ಕರ್ಮ. ಅಂದ್ರೆ ಸಾರನೂ ಅಲ್ಲ, ವ್ಯವಸ್ಥೆಯೂ ಅಲ್ಲ, ಕರ್ಮ ಮುಖ್ಯ ಅಂದ್ರು. ಇನ್ ಕೆಲವರು ಹೇಳಿದ್ರು ಶಿವ ಸತ್ವ ಅಂದ್ರೆ ಕಾಲ ಸತ್ವ, ಕಾಳಿ ತಾಮಸಿಕ, ಸಾರಿ ಶಿವ ತಾಮಸಿಕ ಅಂದ್ರೆ ಮೀನ್ ಕಾಲ ತಾಮಸಿಕ, ಕಾಳಿ ಸತ್ವ. ಇಲ್ಲ ವ್ಯವಸ್ಥೆ ಮುಖ್ಯ, ಕಾರ್ಯವೂ ಅಲ್ಲ ಕರ್ಮವೂ ಅಲ್ಲ ಅಂದ್ರು. ಅದೇ ತ್ರೇತಾ. ಆ 3 ಜನಕ್ಕೆ ಈ ಮಂತ್ರಿಗಳನ್ನ, ಇದೇ ಮಂತ್ರಿಗಳನ್ನ 3 ಜನಕ್ಕೂ ಇಲ್ಲಪ್ಪ 3 ಜನಕ್ಕೂ ಬೇಕಿದು. ಒಂಬರ್ಭುವ ಸ್ವಹ ಉದಾಹರಣೆಗೆ ಹೇಳ್ತಾ ಇರೋದು. ಅವ್ರಿಗೆ ಅವ್ರ ರೀತಿಯಾಗಿ ಹೇಳ್ಕೊಡ್ಬೇಕಾಯ್ತು, ಇವ್ರಿಗೆ ಇವ್ರ ರೀತಿಯಾಗಿ, ಇವ್ರಿಗೆ ಇವ್ರ ರೀತಿಯಾಗಿ ಹೇಳ್ಕೊಡ್ಬೇಕಾಯ್ತು. ಈ ರೀತಿ ಹೇಳ್ಕೊಡ್ಬೇಕಾದ್ರೆ 3 ತಿಳಿದಿರುವವ, ಮತ್ತೆ ಈ ಅಪೌರುಷೇಯವನ್ನು ಬಲ್ಲವ, ಮತ್ತೆ ಈ ಅಪೌರುಷೇಯ ಬಂದಿರೋ ರೀತಿಯನ್ನು ಬಲ್ಲವ, ಶ್ರುತಿಯನ್ನು ಬಲ್ಲವ. ಶ್ರುತಿ ಅಂದ್ರೆ ಋಷಿಯ ಶ್ರುತಿ ಒಂದೇ ಅಲ್ಲ, ನಾರಾಯಣನ ಪರಮಾತ್ಮನ ಶ್ರುತಿ, ಬ್ರಹ್ಮಾಂಡದ ಶ್ರುತಿ. ಅಂದ್ರೆ ವಾಟ್ ಈಸ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇನ್ ಬ್ರಹ್ಮಾಂಡ, ಅದರ 3 ಜನಕ್ಕೂ ಹೇಳ್ಕೊಡ್ಬೇಕಾದ್ರೆ ಒಂದೇ ಪರಿಸ್ಥಿತಿ ಇರಬಹುದು, ಆದ್ರೆ 3 ರೀತಿಯಾದ ಮೆಂಟಾಲಿಟಿ ಇರೋ ಜನರು ಅವರ ಸಾಧನೆ ಕಡೆಗೆ ಹೋಗಬೇಕು ಅಂತಂದ್ರೆ ಅವರ ಒಂದು ಕನ್ವಿನ್ಸಿಂಗ್ ಬೇಕಾಯ್ತು. ಆ ಕನ್ವಿನ್ಸಿಂಗ್ ಮಾಡೋದಕ್ಕೆ ಏನಾಯ್ತು, ಉತ್ತರ ಕೊಡಬೇಕಾಯ್ತು. ಆಗ ಏನಾಯ್ತು, ಸ್ಮೃತಿ ಬಂತು. ಸ್ಮೃತಿ ಅನ್ನೋದು ಬಂತು. ಅಂದ್ರೆ ಸ್ಮೃತಿಯನ್ನ ಬರೆದವ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇದನ್ನ ನೀನ್ ಹೀಗೆ ಯೂಸ್ ಮಾಡು, ನೀನ್ ಹೀಗೆ ಯೂಸ್ ಮಾಡು, ನೀನ್ ಹೀಗೆ ಯೂಸ್ ಮಾಡು ಅನ್ನೋ ವಿಚಾರ ಬಂತು. ಅದು ಏನಾಯ್ತು, ಸ್ಮೃತಿ ಆಯ್ತು. ಆ ಸ್ಮೃತಿಗಳು ಕಾಲ ಕಾಲಕ್ಕೆ ಬದಲಾದವು. ಮನುಸ್ಮೃತಿ, ನಾರದ ಸ್ಮೃತಿ, ಈಗ ಪರಾಶರರ ಸ್ಮೃತಿ. ಯಾಕೆಂದ್ರೆ ಯುಗಗಳು ಬದಲಾಗಿವೆ, ಮನುಷ್ಯ ಬದಲಾಗಿದ್ದಾನೆ, ಧರ್ಮಗಳ ಗಾತ್ರ, ಧರ್ಮದ ಅಳವಡಿಕೆ, ಧರಿಸುವಿಕೆ ವ್ಯತ್ಯಾಸವಾಗಿದೆ, ಪ್ರಶ್ನೆಗಳು ಜಾಸ್ತಿ ಆಗಿವೆ, ಉತ್ತರ ಕೊಡುವವರಿಲ್ಲ. ಹಾಗಾಗಬಾರ್ದು, ಕೇವಲ ಶ್ರುತಿಗೆ ಉತ್ತರಿಸಲಾಗಂಗೆ ಆಗಬಾರ್ದು ಅಂದ್ಬಿಟ್ಟು ಏನಾಯ್ತು, ಸ್ಮೃತಿಗಳು ಬಂತು. ಆದರೆ ಇವತ್ತಿನ ಒಂದು ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಂತಂದ್ರೆ, ಆ ಮನುಸ್ಮೃತಿ, ಆಗಿ ಹೋದ ಮನುಸ್ಮೃತಿಯನ್ನೇ ಹಿಡಿದು ನಾವು ಮಾತಾಡ್ತಾ ಇದ್ದೇವೆ. ಆಗ ಇರುವುದು ಪರಾಶರ ಸ್ಮೃತಿ. ಆ ಪರಾಶರರ ಮಗನೇ ವ್ಯಾಸ. ಆ ವ್ಯಾಸ ಬರೆದ ಜಯ ಅಂದರೆ ಮಹಾಭಾರತ ಅಂದರೆ ಜಯ, ಈ ಪರಾಶರ ಸ್ಮೃತಿಯನ್ನ ರೆಫರ್ ಮಾಡಿಕೊಂಡು ಧರ್ಮ ಅಂದ್ರೆ ಏನು ಅನ್ನೋ ಒಂದು ವಿಚಾರಕ್ಕೆ ಧರ್ಮರಾಯನ ಪಾತ್ರ ಬಂತು. ಆ ಥರ ವ್ಯಕ್ತಿ ಇದ್ದ, ಧರ್ಮರಾಯ ಇದ್ದ. ಅವನಲ್ಲಿ ಕೃತಿಯಗದ ರೀತಿಯಲ್ಲಿ ಸಂಪೂರ್ಣವಾಗಿ ಧರ್ಮವಿತ್ತು, 100ಕ್ಕೆ 100 ಧರ್ಮವಿತ್ತು. ಆ ಪರಾಶರರ ಸ್ಮೃತಿಯಂತೆ ಉತ್ತರ ಕೊಡ್ತಾ ಇದ್ದ ಯಾರು, ಧರ್ಮರಾಯನ ಉತ್ತರ, ಶ್ರೀರಾಮ ಕೊಡುವ ಉತ್ತರ, ಋಷಿಗಳು ಕೊಡುವ ಉತ್ತರ ಒಂದೇ ಪ್ರಶ್ನೆಗೆ ಭಿನ್ನವಾಗಿರ್ತದೆ. ಯಾಕೆಂದ್ರೆ ಧರ್ಮರಾಯ ಪರಾಶರರ ಸ್ಮೃತಿಯನ್ನ ಉಪಯೋಗಿಸಿಕೊಂಡ. ರಾಮ ಅದರ ಹಿಂದೆ ಅಂದರೆ ಪರಾಶರ ಸ್ಮೃತಿಯನ್ನ ಉಪಯೋಗಿಸಿಕೊಳ್ಳುವರ ಹಿಂದೆ ನಾರದ ಸ್ಮೃತಿ ಇತ್ತು, ನಂತರ ಮನುಸ್ಮೃತಿ ಇತ್ತು.
ಹಾಗಾಗಿ ನಾವು ಒಂದೇ ಪ್ರಶ್ನೆಗೆ ಉತ್ತರಗಳನ್ನು ಮೂರು ರೀತಿಯಲ್ಲಿ ನೋಡ್ತೇವೆ. ಸ್ಮೃತಿ ಅಂದರೆ ಅವತ್ತಿನ ಒಂದು ಸಾಮಾಜಿಕ ಮನುಷ್ಯನ ಮಟ್ಟಕ್ಕೆ ಅಪೌರುಷೇಯವನ್ನು ಅಂದರೆ ಶುದ್ಧಿಯನ್ನು ಅರ್ಥೈಸಿ, ಅಂದರೆ ಅರ್ಥ ಏನು, ಹೌ ವಿ ಕ್ಯಾನ್ ಅಪ್ಲೈ ದಿಸ್ ವೇದ ಇನ್ ಟು ಅವರ್ ಪ್ರೆಸೆಂಟ್ ಲೈಫ್. ನನ್ನ ಇವತ್ತಿನ ಪರಿಸ್ಥಿತಿ, ನಾಳೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವರ ಕಾಲದಲ್ಲಿ, ಈಗ ಉದಾಹರಣೆ ಮೊಬೈಲ್ ಬಂದಿದೆ, ಸ್ಮೃತಿ ಏನು ಹೇಳ್ತದೆ? ಅದ್ರ ಪ್ರಕಾರದ ಅದನ್ನು ಉಪಯೋಗ ಮಾಡಬೇಕು ವಿನಃ. ಆದರೆ ಆಯಾ ಕಾಲಕ್ಕೆ ಶ್ರುತಿಯಲ್ಲಿ ಉತ್ತರವಿಲ್ಲ. ಶ್ರುತಿಯಲ್ಲಿ ಕೇವಲ ಅದು ಶುದ್ಧ ಕೋಗಿಲೆಯ ಗಾನ ಅಷ್ಟೇ. ಅದು ಸಪ್ತಸ್ವರಗಳ ನೇರ ಗಾನ. ನೀವು ಮಳೆ ಬರೆಸ್ಬೇಕಾ, ಮೊಬೈಲ್ ಉಪಯೋಗಿಸ್ಬೇಕಾ, ನಮ್ಮ ಹಣೆ ಬರ, ನಮ್ಮ ಪರಿಸ್ಥಿತಿ. ಹಾಗಂತ ಪರಿಸ್ಥಿತಿಯೇ ಮುಖ್ಯ. ನಾನು ದ್ವಾಪರದ ರೀತಿಯಲ್ಲೋ, ತ್ರೇತಾಯುಗದ ರೀತಿಯಲ್ಲೋ, ಕೃತಿಯುಗದ ರೀತಿಯಲ್ಲೋ ಜೀವನ ಮಾಡೋಕ್ಕಾಗೋದಿಲ್ಲ. ಈಗ ಬದುಕಬೇಕು, ಇಲ್ಲಿ ಬದುಕಬೇಕು, ಈ ಸಮಾಜದಲ್ಲಿರಬೇಕು. ಆಗದರೆ ಹಿಮಾಲಯ ಹೊರಟೋಗೋದು ದಟ್ ಇಸ್ ಸೆಕೆಂಡ್ರಿ. ಇಲ್ಲಿ ನಾ ಜೀವನ ಮಾಡಬೇಕು. ಹಣ, ಮೋಹ ಎಲ್ಲ ಬೇಕು ಬೇಕು ಹೇಗೆ? ಹಾಗಾಗಿ ನಾನು ಪಾಠ ಮಾಡಿದಾಗ ಆದವರೆಲ್ಲ ಫೀಸ್ ಕೊಡಿ ಅಂತ ನಾನು ಯಾತಕ್ಕೆ ಕೇಳ್ತೀನಿ? ನನಗೂ ಸಂಸಾರ ಇದೆ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಜೀವನ ಇದೆ. ನಾನು ಹೊರಗಡೆ ಹೋದರೆ, ಓಹೋ ನೀವು ವೇದ ಪಾಠ ಮಾಡ್ತೀಯಲ್ಲಪ್ಪ, ನೀನು ಫ್ರೀಯಾಗಿ ಬಂದ್ಬಿಡು ಅಂತ ಯಾರೂ ನನಗೆ ಕೊಡೋದಿಲ್ಲ. ನಾನು ಪೇ ಮಾಡಬೇಕು. ಅಂದ್ರೆ ಅರ್ಥ ಏನು? ಆ ಶ್ರುತಿಯನ್ನು ಈಗಿನ ಕಾಲದಲ್ಲಿ ನಾನು ಹೇಗೆ ಉಪಯೋಗಿಸಬೇಕು ಅಂತ ಪರಾಶರರು ಹೇಳಿದ್ದಾರೆ. ಅದನ್ನು ಉಪಯೋಗಿಸಿಕೊಂಡು ನಾನು ಬದುಕಬೇಕು. ಇದು ಸ್ಮೃತಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಸ್ಮೃತಿ ಅಂದ್ರೆ ಏನು ಅಂತ? ಎರಡನೇ ಹಂತ ಕೇಳಿ ಕೀರ್ತಿಯವರೇ. ಸರ್, ದ್ವಾಪರ ಯುಗದಲ್ಲಿ ಧರ್ಮರಾಯ ಪರಾಶರ ಸ್ಮೃತಿನ ರೆಫರ್ ಮಾಡ್ದ, ಈಗಲೂ ನಾವ್ ಇದನ್ನೇ ರೆಫರ್ ಮಾಡೋದಾ ಸರ್? ಅಂದ್ರೆ ಇಲ್ಲ, ಆ ಕಾಲದಲ್ಲಿ ಆಗ ನಾರದ ಇದು ಮನುಸ್ಮೃತಿ, ನಂತರ ಹೇಳದ್ನಲ್ಲ ಮನುಸ್ಮೃತಿ, ಇದು ಇದು ಸುಮಾರು ಸ್ಮೃತಿಗಳು ಆಗೋಗಿ ನಂಗೆ ನೆನಪಿರೋದು ಮನುಸ್ಮೃತಿ, ನಾರದ ಸ್ಮೃತಿ, ಪರಾಶರ ಸ್ಮೃತಿ. ಈಗಿರೋದು ಪರಾಶರ ಸ್ಮೃತಿ. ಅಂದರೆ ಪಾಂಡವರು ಹುಟ್ಟಿದ್ರಲ್ಲ, ಆಗ ಪರಾಶರರು ಸ್ಮೃತಿಯನ್ನು ಬರೆದರು. ಅಂದ್ರೆ ಆಗಿನ ಮುಂಚೆ, ವ್ಯಾಸರು ಹುಟ್ಟುವ ಮುಂಚೆ. ಓಕೆ, ಅಂದ್ರೆ ಅದೇ ಸರ್, ಅದನ್ನೇ ನಾವು ಫಾಲೋ ಮಾಡ್ತಿರೋದು. ಅಂದ್ರೆ ಧರ್ಮರಾಯನು ಅದನ್ನೇ ಫಾಲೋ ಮಾಡ್ತಿದ್ದು, ಈಗ ಇದನ್ನು ಕೂಡ ನಾವು ಇವಾಗ ಫಾಲೋ ಮಾಡ್ತಿರೋದು ಅನ್ನೋದನ್ನ. ಹೌದು, ಧರ್ಮರಾಯ ಕೊಟ್ಟ ಉತ್ತರವೇ ನಮಗೂ ಉತ್ತರ. ಇವತ್ತು ಈ ಕಲಿಯುಗ ಮುಗಿಯುವವರೆಗೂ ಅವನು ಕೊಟ್ಟ ಉತ್ತರವೇ ನಮ್ಮ ಉತ್ತರ. ಅವನ ನಡೆಯೇ ನಮ್ಮ ನಡೆಯಾಗಬೇಕು ಅಂತ ವ್ಯಾಸರು ಹೇಳಿದ್ದು. ಧರ್ಮರಾಯ ಯಾವ ಸಂದರ್ಭಕ್ಕೆ ಹೇಗೆ ನಡ್ಕೊಂಡ, ನಾವು ಕೂಡ ಇವತ್ತು ಹಾಗೆ ನಡ್ಕೋಬೇಕು. ಯಾಕೆಂದ್ರೆ ಅವನು ಧರ್ಮ ಅಂತ ಏನು ಪಾಲಿಸ್ತಾ ಇದ್ದ. ಸ್ಮೃತಿ ಯಾವುದು? ಪರಾಶರರದ್ದು. ಅರ್ಥ ಆಯ್ತೆ? ಸರ್, ಮತ್ತೆ ಎಷ್ಟು ಸ್ಮೃತಿಗಳಿವೆ ಸರ್ ಇವು? ಆಯಾ ಕಾಲಕ್ಕೆ ಹಲವಾರು ಸ್ಮೃತಿಗಳು ಬಂದು ಹೋಗಿದೆಯಮ್ಮ. ಇವಾಗ ನಮ್ಮ ಹತ್ರ ಇದು ಅಂದ್ರೆ ಲಿಖಿತ ರೂಪದಲ್ಲಿ ಇದ್ರಲ್ಲಿ ಇಲ್ಲ ಸರ್. ಇದು ಇದೆ ಎಲ್ಲ. ಅದನ್ನ ನಾವು ಯಾವತ್ತ ರಿಸರ್ಚ್ ಮಾಡೋಣ. ಅದು ಸಂಪೂರ್ಣ ಬೇರೆ. ಅದ್ರ ಪ್ರಕಾರನೇ ನಡೀತಾ ಇರೋದು ಈಗ. ಯು ಬಿಲೀವ್ ಇಟ್ ಆರ್ ನಾಟ್, ಈಗ ನಡೀತಿರೋ ಯುದ್ಧ, ಅಶಾಂತಿ, ಶಾಂತಿ ಎಲ್ಲವೂ ಅಂದ್ರೆ ಇನ್ನೊಂದು ಅರ್ಥ ಸ್ಮೃತಿ ಅಂದ್ರೆ ಹೆಂಗ್ ಗೊತ್ತಾ? ಈ ಟೈಮು ಹೀಗೆ ನಡೆಯುತ್ತೆ ಅಂತ ಅವ್ರು ಮತ್ತೆ ಬರ್ದಿಟ್ಬಿಡ್ತಾರೆ. ಅರ್ಥ ಆಯ್ತೆ? ಹಾಗಿದ್ರೆ ನಮ್ ಕೆಲ್ಸ ಏನ್ ಸರ್ ಮತ್ತೆ? ಅಲ್ಲ, ನಮ್ದು ಕರ್ಮಾಧಾರಿತ. ಈಗ ಆ ಪ್ರಶ್ನೆ ಬೇಡ, ನಾನು ಧರ್ಮ ಅನ್ನೋದು ಹೇಳ್ತಾ ಇದ್ದೀನಿ. ಓಕೆ, ಶ್ರುತಿ, ಸ್ಮೃತಿ. ಈಗ ಸ್ಮೃತಿಯಿಂದ ಅರ್ಥ ಆಗಿದೆ ಅನ್ಕೋತೀನಿ ಎಲ್ರು. ನೆಕ್ಸ್ಟ್ ಏನು? ಸದಾಚಾರ. ಸದಾಚಾರ ಅಂದ್ರೆ ಅರ್ಥ ಏನಾಯ್ತು ಅಲ್ಲಿಗೆ? ಸ್ಮೃತಿಯನ್ನ ಅವಲಂಬಿಸಿ ಶ್ರುತಿಯನ್ನ ಇಂಟರ್ಪ್ರೆಟ್ ಮಾಡಿ ಹಾಗೆ ನಡೆದುಕೊಳ್ಳುವುದೇ ಸದಾಚಾರ. ಯಾರಿಗಾರ ಇದಕ್ಕೆ ಪ್ರಶ್ನೆ ಇದೆಯಾ? ಒಪ್ಕೋತಿರೋ ಇಲ್ವೋ ಹೇಳಿ.
ಶ್ರುತಿಯ ಅವಲಂಬನೆಯಿಂದ, ಅಂದರೆ ನಾವು ಸ್ಮೃತಿಯನ್ನು ಉಪಯೋಗಿಸಿ ಶ್ರುತಿಯನ್ನು ನಾವು ಉಪಯೋಗಿಸಿ ಹೇಗೆ ನಡ್ಕೋಬೇಕು ಅನ್ನೋದೇ ಸದಾಚಾರ. ಇದು ಅರ್ಥ. ಮೂರನೇ ಸ್ತಂಭವಾದ ಧರ್ಮ ಅಥವಾ ಮೂರನೆಯ ನಮ್ಮ ಧಾರಣೆ ಸದಾಚಾರ. ನಾನು ಯಾತಕ್ಕೆ ಮಹಾಭಾರತದ ಬಗ್ಗೆ ಎಲ್ಲ ಕೆಲವೆಲ್ಲ ಬರೀತೀನಿ, ಓದ್ತೀನಿ, ಪಾಠ ಮಾಡ್ತೀನಿ ಅಂತಂದರೆ, ದಟ್ ಈಸ್ ದಿ ಕ್ಲಿಯರ್ ಕಟ್ ಎಕ್ಸಾಂಪಲ್ ಫಾರ್ ಅಸ್. ಆ ಧರ್ಮರಾಯನ ಜೀವನ ನಮಗೆ ಒಂದು ಮಾರ್ಕಿಂಗ್, ಅದು ಒಂದು ಪೀಕ್, ಒಂದು ಸೆಟ್. ಅದು ಧರ್ಮರಾಯನ ಮೀರಿ ನಾವು ನಡ್ಕೊಳಕ್ಕಾಗಲ್ಲ. ಧರ್ಮರಾಯನ ರೀತಿ ನಾವು ಬದುಕಬಹುದು. ಶ್ರುತಿಯ ವಿಚಾರವನ್ನ ಸ್ಮೃತಿ ಹೇಳಿರುವ ರೀತಿಯಲ್ಲಿ ನಾವು ಅಳವಡಿಸಿಕೊಂಡು ಈಗಿನ ಕಾಲದಲ್ಲಿ ನಡೆದುಕೊಳ್ಳುವುದೇ ಸದಾಚಾರ. ಅಷ್ಟೇ. ಸದಾಚಾರ ಅಂದ್ರೆ ಏನೂ ಇಲ್ಲ. ಈ ಮೂರು ಮಾಡಿದಾಗ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಬೇರೆ ಆತ್ಮಕ್ಕೆ ಅಂದ್ರೆ ಬೇರೆ ಜೀವಿಗಳಿಗೆ ನೋವಾಗದಂತೆ ನಡ್ಕೊಂಡು ನಮ್ಮ ಆತ್ಮಕ್ಕೆ ತೃಪ್ತಿ ತಂದುಕೊಳ್ಳುವುದು. ಅದು ನಾಲ್ಕನೆಯ ವಿಚಾರ. ಶ್ರುತಿ, ಸ್ಮೃತಿ, ಸದಾಚಾರ ಮತ್ತು ಆತ್ಮತೃಪ್ತಿ, ಈ ನಾಲ್ಕು ವಿಚಾರಗಳನ್ನು ಧರಿಸಿ ಜೀವನ ಮಾಡುವುದೇ ಧರ್ಮ. ಈ ನಾಲ್ಕು ವಿಚಾರಗಳೇ ಕೂಡಿದಾಗ ಧರ್ಮ. ಧರ್ಮ ಅಂದ್ರೆ ಏನು ಅಲ್ಲ, ಏನನ್ನ ಧರಿಸಿದೆ, ಏನನ್ನ ಧರಿಸಿಕೊಂಡಿರುವೆ. ನಾವು ಮೂಲಜ್ಞಾನ ಪ್ರಕಾರದಲ್ಲಿ ಮಾನವ ಅಂದ್ರೆ ಮನಸ್ಸಿನಿಂದ ವ್ಯವಹರಿಸುವವ ಮಾನವ. ಅವುಗಳಲ್ಲಿ ಅಂತರ ಕಂಡುಬರುವುದು ಮನ್ವಂತರ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಗ ನಮಗೆ ಧರ್ಮರಾಯ ಅಂದ್ರೆ ಯಾರು ಅನ್ನೋದು ಅರ್ಥ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸ್ತಾ ಇದ್ದೀನಿ. ಯಾರ ಪ್ರಶ್ನೆ ಇದ್ರೆ ಕೇಳಿ. ಹಾ, ಮನ್ವಂತರ ಇನ್ನೊಂದ್ಸತಿ ಹೇಳಿ ಸರ್. ಅದು ನೋಡಿ, ಮಾನವ ಅಂದ್ರೆ ಮನಸ್ಸಿನ ಆಧಾರದಲ್ಲಿ ನಡೆದುಕೊಳ್ಳುವುದು. ಈ ಮನಸ್ಸುಗಳು ಬದಲಾಗ್ತಾ ಇರ್ತದೆ, ಅವುಗಳಲ್ಲಿ ಅಂತರ ಬರ್ತದೆ. ಆ ಕಾಲ ಅಂದ್ರೆ ಒಂದು ಆವರೇಜ್ ಅಲ್ಲಿ ಈ ತರ ಮನಸ್ಥಿತಿ ಇರ್ತದೆ, ಈ ತರ ಮನಸ್ಥಿತಿ ಇರ್ತದೆ, ಈ ತರ ಅದು ಮನ್ವಂತರ. ಹಾ, ಕೇಳಿ ಪ್ರಫುಲ್ಲತ್ ಅವರೇ. ಸರ್, ಅದು ನಾನು ನೆನ್ನೆಯಿಂದ ಹಾಕಿದ್ನಲ್ಲ ಸರ್, ಒಂದು ದತ್ತ ಮಹಾರಾಜ ಅವ್ರದ್ದು. ಅದ್ರಲ್ಲಿ ನನ್ಗೆ ಶ್ವಾನಗಳದ್ದು ಇದು ಮಾಡಿದ್ದಾರೆ, ಇಂಡಿಕೇಟ್ ಮಾಡಿದ್ದಾರೆ. ಅಥರ್ವವೇದ ಅಂತ ಹೇಳ್ಬಿಟ್ಟು ಸಾಮವೇದ. ಸೊ ಅದೇನೇ ಅದ್ರದ್ ಮೀನಿಂಗ್ ಏನು ಸರ್? ಅದೇ ದತ್ತಾತ್ರೇಯ. ದತ್ತಾತ್ರೇಯ ತ್ರಯ ಅಂದ್ರೆ ಯಾವುದು? ಮೂರು: ಸೃಷ್ಟಿ, ಸ್ಥಿತಿ, ಲಯ. ಈ ಮೂರರ ದತ್ತಾಂಶ. ದತ್ತ ಅಂದ್ರೆ ನಾವು ಕಂಪ್ಯೂಟರ್ ಡಾಟಾ ಅಂತ ಕರಿತೀವಿ, ಅದು ಡಾಟಾ ಅಂತ ಇನ್ಫಾರ್ಮೇಶನ್. ಆ ಮೂರರ ಇನ್ಫಾರ್ಮೇಶನ್ ಯಾವುದು? ಈ 4 ವೇದಗಳು. ಈ ಮೂರರ ಬಗ್ಗೆ ನಾನು ಆಗ್ಲೇ ಕ್ಲಾಸಿನ ನಡುವೆ ಹೇಳದ್ನಲ್ಲ, ಬ್ರಹ್ಮ, ಸರಸ್ವತಿ, ವಿಷ್ಣು, ಲಕ್ಷ್ಮಿ, ಕಾಲ ಮತ್ತೆ ಕಾಳಿ. ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವವನೇ ದತ್ತಾತ್ರೇಯ. ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲ ಅಲ್ಲ, ಅದು ಇದಕ್ಕೆ ನಾಯಿಗೆ ಹೋಲಿಸಿದ್ದಾರೆ ಅಂದ್ರೆ ನನಗೆ ಆ ಮೂರರ ಹಿಂಬಾಲಕ ವೇದ ಅಂತ. ಅಂದ್ರೆ ಆ ನಾಯಿಯಿಂದ ಈ ನಾಯಿ ಅಂತೆಲ್ಲ ತಗೋಬಾರ್ದು. ಈ ಮೂರರ ದತ್ತ ಇನ್ಫಾರ್ಮೇಶನ್ ಹೇಳುವುದೇ ವೇದ ಅಂತ ಅರ್ಥ. ಅಷ್ಟೇ, ಇನ್ನೇನಿಲ್ಲ. ಇನ್ನೇನ್ ಡೌಟ್ ಇದೆ ಕೇಳಿ. ಸರ್, ಅದೇ ಗೊತ್ತಾಗ್ಲಿಲ್ಲ.
ಅದಕ್ಕೆ ಅದು ಸಾಮವೇದ ಅಂತ ಕೊಟ್ಟಿದ್ದಾರೆ, ಮತ್ತೆ ಲಕ್ಷ್ಮಿ ಮತ್ತೆ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನನ್ಗೆ ಅರ್ಥ ಆಗ್ಲಿಲ್ಲ. ಅದೇ ದತ್ತಾತ್ರೇಯ ಅಂತಂದ್ರೆ ಈ 3 ವಿಚಾರವನ್ನು ತಿಳಿದು ಹೇಳುವುದು ವೇದಗಳು. ಅಂದ್ರೆ ವೇದ ಯಾರನ್ನು ಹಿಂಬಾಲಿಸ್ತಾ ಇದೆ? ಸೃಷ್ಟಿ ಸ್ಥಿತಿ ಲಯವನ್ನ ಹಿಂಬಾಲಿಸ್ತಾ ಅದನ್ನ ಹೇಳ್ತಾ ಇದೆ ಅಂತ. ಅದಕ್ಕೆ ನಾಯಿಯ ರೀತಿಯಲ್ಲಿ ತೋರಿಸಿರೋದು. ಅಂದ್ರೆ ವೇದಗಳು ಸೃಷ್ಟಿ ಸ್ಥಿತಿ ಲಯವನ್ನ ಕಂಟ್ರೋಲ್ ಮಾಡಲ್ಲ, ಅದನ್ನ ಮೀರಿಲ್ಲ, ಅವುಗಳನ್ನ ಫಾಲೋ ಮಾಡ್ತಾ ಇದೆ ಎಂದು ನಾಯಿಯ ಸ್ವರೂಪ ತೋರಿಸಿರೋದು. ಅದಕ್ಕೋಸ್ಕರ ಅಷ್ಟೇ. ದತ್ತ ಅಂದ್ರೆ ಇಟ್ಸ್ ಎ ಇನ್ಫಾರ್ಮೇಶನ್, ಅದು ವ್ಯಕ್ತಿ ಅಲ್ಲ. ವೇದಗಳು ಅಂದ್ರೆ ಏನು ಅಂದ್ರೆ ಇಡೀ ನಮ್ಮ ಒಂದು ಶ್ರುತಿ ಸ್ಮೃತಿ, ಇಷ್ಟೊತ್ತಿನ ಪಾಠ ಮಾಡೋದು ಧರ್ಮ, ಅದೇ ದತ್ತ. ದತ್ತ ಅಂದ್ರೆ ವೇದವೇ ದತ್ತ ಅಷ್ಟೇ. ಥ್ಯಾಂಕ್ ಯು. ಸರ್ ರಾಮಾಯಣ ಇತಿಹಾಸ ಅಲ್ವಾ ಸರ್? ಆಗಿದ್ರೆ ರಾಮಾಯಣ ಕಾವ್ಯ ಇತಿಹಾಸವೂ ಹೌದು, ಆದರೆ ಅದು ಸ್ಮೃತಿಯನ್ನ ಫಾಲೋ ಮಾಡಿ ಬರ್ದಿದ್ದಲ್ಲ, ಅದು ಕಾವ್ಯ ಭಾವ. ಅರ್ಥ ಆಯ್ತೆ? ಅಂದ್ರೆ ನಾವು ಬೃಹತಿ ಸಹಸ್ರದ 137ನೇ ಓಂ ಕವಯೇ ನಮಃ ಮಂತ್ರ ತೆಗೆದು ನೋಡಿ, ಅಲ್ಲಿವರೆಗೆ ಹೇಳಿದ್ದು ರಾಮಾಯಣ. ಆದರೆ ಜಯ ಸಂಪೂರ್ಣ 1000 ಮಂತ್ರಗಳು. ಹಾಗಾಗಿ ವಿಶ್ವರೂಪ ದರ್ಶನ ಮಹಾಭಾರತದಲ್ಲಿದೆ ವಿನಃ ರಾಮಾಯಣದಲ್ಲಿಲ್ಲ. ಎಲ್ಲಿದೆ? ಸರ್ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಯ್ತು ಸರ್. ಇದು ಅಂದ್ರೆ ಇದು ಕಾವ್ಯ ಹೌದು, ಇತಿಹಾಸನೂ ಹೌದು. ಅಂದ್ರೆ ಇತಿಹಾಸವನ್ನ ಕಾವ್ಯ ರೂಪವಾಗಿ ಬರೆದ್ರು, ಆದ್ರೆ ಮಹಾಭಾರತವನ್ನ ಸ್ಮೃತಿಯ ಪ್ರಕಾರ ಬರೆದ್ರು ನಡೆದಿದ್ದನ್ನ. ಇತಿಹಾಸ ಅಂದ್ರೆ ಕನ್ನಡ ಅಲ್ಲ, ಅದು ಇತಿ ಹೂ ಅಸಹ, ಹೀಗೆಯೇ ನಡೆದದ್ದು ಅನ್ನೋದನ್ನು ಇತಿಹಾಸ ಅನ್ನೋದು. ಇತಿ ಹೂ ಅಸಹ. ನೀವು ಕನ್ನಡದ ಬರಿಬೇಕಾದ್ರೆ ಪತ್ರ ಇತಿ ನಿಮ್ಮವ, ಇತಿ ನಿಮ್ಮವಳು ಅಂತ, ಇತಿ ಪ್ರೀತಿಯ ಅಂತ ಬರಿತೀವಿ ತಾನೆ ಇತಿ. ಅದು ಸಂಸ್ಕೃತ. ಇತಿ ಹೂ ಅಸಹ ಇತಿಹಾಸ ನಿರುಕ್ತ, ಹೀಗೆಯೇ ನಡೆದದ್ದು. ಹಾಗಾಗಿ ಮಹಾಭಾರತ ಅಂದ್ರೆ ಮಹಾಭಾರತವಲ್ಲ, ಜಯ ಇತಿಹಾಸ, ರಾಮಾಯಣ ಕಾವ್ಯ. ಅಂದ್ರೆ ಕಾವ್ಯ ಅಂತಂದ್ರೆ ನೀವು 137ನೇ ಮಂತ್ರವನ್ನ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಸರ್ ಅಂದ್ರೆ ಕಾವ್ಯ ಅಂತ ಅನ್ಕೊಂಡ್ರೆ ಈ ರಾಮ ಅದು ಇದು ಅಂದ್ರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ ನ ನಾವು ವೇರಿ ಮಾಡ್ಕೊಂಡಿರ್ಬೋದಾ ಸರ್? ಅಂದ್ರೆ ಇವ್ರು ಹೀಗೆ ಒಂದು ಎಕ್ಸಾಗರೇಷನ್ ಇರ್ಬೋದು, ಏನೇ ಇದ್ರು ಅದನ್ನ ವೇರಿ ಮಾಡ್ಕೊಂಡು ಹೇಳಿರ್ಬೋದಾ, ಅಥವಾ ಹೀಗೆ ಇದ್ದ ಅಂತನ ಅದನ್ನ ಕ್ಯಾರೆಕ್ಟರಿಸ್ಟಿಕ್ ಹೀಗೆ ಅಂತಾನ ಹೇಳ್ಬೇಕಾ ಸರ್? ಹಾಗೆ ಇದು ನಡೆದಿದ್ದು, ಅದು ಕೂಡ ಹಾಗೆ ನಡೆದಿದ್ದು. ಆದರೆ ಅದನ್ನು ಬರೆಯೋ ಹಿಂದಿನ ಉದ್ದೇಶ ಬೇರೆ, ಮಹಾಭಾರತ ಬರೆದಿರೋ ಉದ್ದೇಶ ಬೇರೆ ನಾ ಹೇಳ್ತಿರೋದು. ಇತಿಹಾಸವನ್ನ ಸ್ಮೃತಿಯ ಪ್ರಕಾರದಲ್ಲಿ ದಾಖಲೆ ಮಾಡುವಗೋಸ್ಕರ ಜಯ ಬರೆದಿದ್ದು. ಆಮೇಲೆ ಕಲಿಯುಗದಲ್ಲಿ ಮಾರ್ಗದರ್ಶಕವಾಗಿರಲಿ ಅಂತ ಬರೆದಿದ್ದು ಜಯನ. ಇದನ್ನ ನಾನು ನಿಮ್ಗೆ ರಾಮಾಯಣ ಪಾಠ ಮಾಡ್ಬಿಡ್ತಿದ್ದೆ, ಮಹಾಭಾರತ ಬದಲು. ಅಲ್ಲ, ಅದು ಆ ಪ್ರಕಾರ ಈಗ ಆಗುದಿಲ್ಲ ಜೀವನ. ಯಾಕೆಂದ್ರೆ ಅದು ಮುಗಿದೋಗಿದೆ, ಆ ಸ್ಮೃತಿ ಆಗೋಗಿದೆ. ಅರ್ಥ ಆಯ್ತಾ? ಆಮೇಲೆ ಸರ್ ಇದು ಭಗವದ್ಗೀತೆನೂ ಡಿಫರೆಂಟ್ ಸರ್? ಅಂದ್ರೆ ಮಹಾಭಾರತದಲ್ಲೇ ಬರುತ್ತೆ, ಆದ್ರೆ ಅದನ್ನ ಫಾಲೋ ಅಂದ್ರೆ ಕೃಷ್ಣ ಹೇಳಿದ್ದ ಒಂದೊಂದು ವಿಚಾರನ ಫಾಲೋ ಮಾಡೋದು ಈ ಮಹಾಭಾರತನೇ ಡಿಫರೆಂಟ್, ಮತ್ತೆ ಭಗವದ್ಗೀತೆನೇ ಡಿಫರೆಂಟ್ ಆಗಿದೆಯಾ ಸರ್? ಭಗವದ್ಗೀತೆ ಅಂತಿಲ್ಲ, ವ್ಯಾಸಗೀತೆ ಅಂತ ಬರೆದಿದ್ದೆ ಆಕ್ಚುಲಿ. ಆಯ್ತಾ? ವ್ಯಾಸಗೀತೆಯಲ್ಲಿ
ನಂಗೆ ನೆನಪಿರೋ ಹಂಗೆ 160 240 ಶ್ಲೋಕಗಳು ಅಷ್ಟೇ ಇದ್ದದ್ದು. ಅವ್ರೇನ್ ಮಾಡೋದು, ಯಾಕೆ ಬರೆದ್ರು ಅಂತಂದ್ರೆ ವಾಲಖಿಲ್ಯ ಅಂತ 84 ಮಂತ್ರಗಳನ್ನ ಅವರು ಯೋಗ ರಹಸ್ಯವನ್ನ ಬರೆದ್ರು. ಆ ಯೋಗ ರಹಸ್ಯವನ್ನ ಜನ ತಗೊಂಡು ಅದನ್ನ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಅಂತ ಅದನ್ನ ಭಗವದ್ಗೀತೆ ಅಂತ ಮಾಡಿಬಿಟ್ರು. ಈಗ ಉದಾಹರಣೆ, ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯ ಇದೆಯಲ್ಲ, ವಿಷಾದ, ಅರ್ಜುನ ವಿಷಾದ ಯೋಗ, ಅದಿಲ್ವೇ ಇಲ್ಲ. ಆರ್ಡರ್ಗಳು ಬೇರೆ ಬೇರೆ ಇದೆ. ಈಗ ದೈವಾಸುರ ಸಂಪದ್ ವಿಭಾಗ ಯೋಗ, ಇವತ್ತು ಯಾರು ಕೇಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದು ದ್ವಂದ್ವ ಸಿದ್ಧಾಂತ, 2ನೇ ದಿನ ಯುದ್ಧದ ಸಿದ್ಧಾಂತ, ಅದೆಲ್ಲ ಇದೆ. ಅದೆಲ್ಲ ನಾನು ಬಂದಾಗ ನಾನು ಒಂದೊಂದಾಗಿ ಹೇಳ್ತೇನೆ. ಅಂದ್ರೆ ಸರ್, ಈ ಮಹಾಭಾರತ ಮಾರ್ಗದರ್ಶಕವಾಗಿದ್ರೆ ಮಹಾಭಾರತ ಅಲ್ಲ, ನಾನು ಅವತ್ತಿನ ಪಾಠ ಮಾಡ್ತಾ ಇದ್ದೀನಿ. ನೀವು ಮಾತಾಡ್ಬೇಕಾದ್ರೆ ಬಾಯೆಲ್ಲಾರು ಜಯ ಅಂತ ಹೇಳಿ. ಹೇಳ್ತೀನಿ. ಆ ಜಯ ನಮ್ಗೆ ಮಾರ್ಗದರ್ಶಕವಾಗಿದ್ರೆ ಈ ಭಗವದ್ಗೀತೆಯನ್ನ ಮತ್ತೆ ಪ್ರತಿಯೊಬ್ರು ಓದಬೇಕು. ಸಾಧನೆ ಭಗವದ್ಗೀತೆ ಅಂತ ಇಲ್ಲ, ವ್ಯಾಸಗೀತೆ. ನಾನು ಕ್ಲಾಸ್ ಆರಂಭಕ್ಕೆ ಮುಂಚೆ 84 ಮಂತ್ರ ಹೇಳ್ತೀನಲ್ಲ, ಅದೇ ಮಂತ್ರ, ಅದೇ ಭಗವದ್ಗೀತೆ ಮಂತ್ರ. ಅದನ್ನೇ ದಿನ ಹೇಳ್ಕೊಡ್ತಾ ಇರೋದು ನಿಮ್ಗೆ. ಓಕೆ ಸರ್. ಮತ್ತೆ ಇದು ತುಂಬಾ ಕನ್ಫ್ಯೂಸ್ ಆಗತ್ತಲ್ಲ ಸರ್, ಇದು ವ್ಯಾಸಗೀತೆ ಅವ್ರದ್ದು, ಅದು ಅಂದ್ರೆ ಕೃಷ್ಣ ಹಿಂಗೆ ಪ್ರೀಚ್ ಮಾಡ್ದ ಅನ್ನೋದನ್ನ ಇದು ಕೃಷ್ಣ. ಈಗ ಉದಾಹರಣೆಗೆ ಪಾರ್ಥ ಅಂತ ಬರುತ್ತೆ, ವ್ಯಾಸರು ಬರೆದಿದ್ದಾರೆ. ಪಾರ್ಥ ಅಂದ್ರೆ ನಾವೇನ್ ಕತ್ತೀವಿ, ಅರ್ಜುನ ಅನ್ಕತೀವಿ. ಅಂದ್ರೆ ಅವನ ಅಮ್ಮ ಪೃಥೆ, ಅಂದ್ರೆ ಕುಂತಿ ಪೃಥೆ ಅಂತಾರೆ. ಪೃಥೆಯ ಮಗ ಪಾರ್ಥ. ಆದರೆ ವ್ಯಾಸರು ಬರೆದಿರುವ, ಆ ಪುಣ್ಯಾತ್ಮರು ಬರೆದು ಎಲ್ಲೆಲ್ಲಿ ಪಾರ್ಥ ಅಂತ ಹಾಕಿದ್ದಾರೆ, ಈ ಭೂಮಿಯಲ್ಲಿ ಜನಿಸಿದ ಮಾನವನೇ ಅಂತ ಅರ್ಥ. ಈ ಭೂಮಿಯಲ್ಲಿ ಜನಿಸಿರುವ ಮಾನವನೇ ಅಂತ ಅಡ್ರೆಸ್ಸಿಂಗ್ ಅದು. ಇಲ್ಲೇ ಎಷ್ಟು ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ಇರ್ಲಿ, ನಾನು ತರಗತಿ ಮಾಡ್ತಾ ಇರೋದೇ ಎಲ್ಲ ನಾವು ಸರಿ ಮಾಡ್ಕೊಡೋದಿಕ್ಕೆ, ಆಯ್ತಾ? ಈಗ ವಿಚಾರ, ಅದು ಒಂದೊಂದು ವಿಚಾರ ತಗೊಂಡ್ರೆ ಅದು ಸಮುದ್ರ ಆಗ್ಲಿ. ಇನ್ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ, ಆಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.